ततो वृत्ते षड्भिर्भक्ति प्रसिद्ध्यति. ನೀವ್ ಹೇಳ್ತೀರಾ? ಟ್ರೈ ಮಾಡಿ. ಹರೇ ಕೃಷ್ಣ. ಉತ್ಸಾಹ ನಿಶ್ಚ ಧೈರ್ಯ ತತ್ತರ್ಮ ಪ್ರವರ್ತನ್ ಸಂಗತ್ಯಾಗಸ್ತೋ ವೆತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧತಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರಲ್ಲ, ಯಾಕಷ್ಟು ಇದು ಭಯ ಬೀಳ್ತಾರೆ ಮಾತಾಜಿ ಅವರು. ಅದೇ ಸುಮ್ಮನೆ ಭಯ ಅಷ್ಟೇ. ಎಷ್ಟು ಚೆನ್ನಾಗಿ ಹೇಳಿದ್ರು. ಹೇಳಿ ಗುರು. ಹರೇ ಕೃಷ್ಣ. उत्साहान्निश्चयात् धैर्यात् तत्तत् कर्म प्रवर्तनात् संगत्यागासतो रथे षड्भिर्भक्तिर्प्रसिद्ध्यति. प्रवर्तनात् संगत्यागासतो रथे षड्भिर्भक्ति प्रसिद्ध्यते. ಇವಾಗ ಯಾರು ಹೇಳಿಲ್ಲ ಅವರು ಅನುವಾದ ಓದಿ. ಯಾರು ಹೇಳಿಲ್ಲ ಶ್ಲೋಕ? ನಾನು ಹೇಳಿಲ್ಲ ಮಾತಾಜಿ, ಓದ್ಲಾ? ಓದಿ. ಅನುವಾದ. ಶುದ್ಧ ಭಕ್ತಿ ಸೇವೆ ಮಾಡಲು ಓದೋವಾಗ ವಿಡಿಯೋನು ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ. ಓದಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡಿ, ಬರೀ ಶಾಂತಿ ಮಾತಾಜಿ ಓದ್ತಾರೆ, ಅವ್ರು ಮಾತ್ರ ಅನ್ಮ್ಯೂಟ್ ಅಲ್ಲಿ ಇರ್ಬೇಕು. ರಾಣಿ ಮಾತಾಜಿ ಮ್ಯೂಟ್ ಮಾಡಿ. ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು. 3ನೇದು ತಾಳ್ಮೆಯಿಂದಿರುವುದು. 4 ಶ್ರವಣ ಕೀರ್ತನಂ ವಿಷ್ಣು ಸ್ಮರಣಂ. ಕೃಷ್ಣನ ಬಗೆಗೆ ಶ್ರವಣ, ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು. 5 ಭಕ್ತರಲ್ಲದವರನ್ನು ಸಾಹಸವನ್ನು ತೊರೆಯುವುದು. ಮತ್ತು 6 ಹಿಂದಿನ ಆಚಾರ್ಯರು ನಡೆದ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಸೊ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ, ಸತೋವೃತ್ತೆ. ಸೊ ಯಾರು ನಮ್ಮ ಭಕ್ತಿಯನ್ನ ಏನು ಮಾಡುತ್ತೆ, ನಮ್ಮ ಭಕ್ತಿಗೆ ಅನುಕೂಲ. ಷಡ್ಭಿರ್ ಭಕ್ತಿರ್ ಪ್ರಸಿದ್ಧ್ಯತಿ. ಆವಾಗ್ಲೇ ನೋಡಿದ್ದು ಹಿಂದಿನ ಶ್ಲೋಕದಲ್ಲಿ ಷಡ್ಭಿರ್ ಭಕ್ತಿರ್ ವಿನಶ್ಯತಿ. ಸೊ ಇದು ಭಕ್ತಿಗೆ ಅನುಕೂಲವಾದದು ಯಾರು. ಸೊ ಈ ಉಪದೇಶಾಮೃತ ಭಾವಾರ್ಥ ತುಂಬಾ ಜಾಸ್ತಿ ಇಲ್ಲ ಅಂತ ಫುಲ್ ಪುಸ್ತಕ ಓದಿ ಅಂದ್ರು. ಸೊ ಯಾರ್ ಚಾನ್ಸ್ ಸಿಕ್ಕಿಲ್ಲ, ಒಂದೊಂದು ಪ್ಯಾರಾಗ್ರಾಫ್ ಓದೋಣ ಇವಾಗ. ಒಂದಷ್ಟು ಸ್ವಲ್ಪ ಹೊತ್ತು ಓದ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಓದಿ ಭಾವಾರ್ಥ. ಯಾರು ಸ್ಟಾರ್ಟ್ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ಲೆ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಸೇವೆ. ಎಲ್ಲರ ಹತ್ರನು ಬುಕ್ ಇರ್ಬೇಕು. ಎಲ್ಲರೂ ಬುಕ್ ಇಟ್ಕೊಳ್ಳಿ. ಉಪದೇಶಾಮೃತ ಪುಸ್ತಕ ನಿಮ್ ಮುಂದೆ ಇರ್ಬೇಕು ಎಲ್ಲರ ಹತ್ರನು. ಭಾವಾರ್ಥ. ಭಕ್ತಿ ಸೇವೆ ಭಾವುಕತೆಯ ಅಥವಾ ಕಾಲ್ಪನಿಕ ಭಾವ ಪರವಶತೆಯ ವಿಷಯವಲ್ಲ, ಕಾರ್ಯಾಚರಣೆಯೇ ಅದರ ಸಾರಾಂಶ. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ 1.11 ಭಕ್ತಿ ಸೇವೆ ಎಂದರೆ ಏನು ಎಂಬುದನ್ನು ಹೀಗೆ ವಿವರಿಸಿದ್ದಾರೆ. ಅಭಿಲಾಷಾತ್ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನ್ಯಕುಲ್ಯೇನ ಕೃಷ್ಣನು ಶೀಲನಂ ಭಕ್ತಿರುತ್ತಮ. ಉತ್ತಮ ಭಕ್ತಿ ಅಥವಾ ಅಗಲವಾದ ಭಕ್ತಿ ಎಂದರೆ ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಈ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶವಿರಬಾರದು. ಕಾಮ್ಯ ಕರ್ಮವಾಗಲಿ, ನಿರಾಕಾರ ಜ್ಞಾನವಾಗಲಿ, ಮತ್ತಿತರ ಸ್ವಾರ್ಥ ಕಾಮನೆಗಳಾಗಲಿ ಇರಕೂಡದು. ಭಕ್ತಿಯು ಒಂದು ಬಗೆಯ ಸಂಸ್ಕಾರ ಎಂದರೆ ಕ್ರಿಯೆ. ಆಧ್ಯಾತ್ಮಿಕ ಸಂಸ್ಕಾರ ಬೆಳೆಸಿಕೊಳ್ಳುವುದು ಎಂದರೆ ಕೆಲವು ಕಪಟ ಯೋಗಿಗಳು ಬೋಧಿಸುವಂತೆ ಸೋಮಾರಿಯಾಗಿ ಜ್ಞಾನಕ್ಕೆ ಕುಳಿತುಕೊಳ್ಳುವುದು ಎಂದರ್ಥವಲ್ಲ.
ಅಂತಹ ಸೋಮಾರಿತನದ ಜ್ಞಾನವು ಭಕ್ತಿಯೋಗದ ಬಗೆಗೆ ತಿಳುವಳಿಕೆ ಇಲ್ಲದವರಿಗೆ ಒಳ್ಳೆಯದಿರಬಹುದು. ಈ ಕಾರಣದಿಂದಲೇ ಚಿತ್ತಕ್ಷೋಭೆಯನ್ನುಂಟು ಮಾಡುವ ಲೌಕಿಕ ಚಟುವಟಿಕೆಗಳನ್ನು ತಡೆಯಲು ಜ್ಞಾನ ಮಾಡಬೇಕೆಂದು ಹೇಳುತ್ತಾರೆ. ಜ್ಞಾನವೆಂದರೆ ಕೆಲಸಕ್ಕೆ ಬಾರದ ಚಟುವಟಿಕೆಗಳೇನಲ್ಲ, ಕನಿಷ್ಠ ಪಕ್ಷ ತಾತ್ಕಾಲಿಕವಾಗಿಯಾದರೂ ನಿಲ್ಲಿಸುವುದು. ಆದರೆ ಭಕ್ತಿ ಸೇವೆಯು ಕೆಲಸಕ್ಕೆ ಬಾರದ ಲೌಕಿಕ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸುವುದು ಮಾತ್ರವಲ್ಲದೆ ಸಾರ್ಥಕವಾದ ಭಕ್ತಿ ಸೇವಾ ಕಾರ್ಯಗಳಲ್ಲಿ ಒಬ್ಬನು ತೊಡಗಿಸುವುದು. ಶ್ರೀ ಪ್ರಹ್ಲಾದ್ ಮಹಾರಾಜರು ಹೀಗೆ ಹೇಳುತ್ತಾರೆ: ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಬೇರೆಯವರು ಯಾರಿಗಿವ ಹರೇ ಕೃಷ್ಣ ಚಾನ್ಸ್ ಸಿಕ್ಕಿಲ್ಲ? ಮಾತಾಜಿ. ಓದಿ ಪ್ರಭು. ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳು ಇವು. 1. ದೇವೋತ್ತಮ ಪರಮಪುರುಷನ ನಾಮವನ್ನು ಮಾಹಿತಿ ಶಯನಗಳನ್ನು ಕೇಳುವುದು. 2. ಅವನ ಮಾಹಿತಿ ಶಯಗಳನ್ನು ಸ್ತೋತ್ರ ಮಾಡುವುದು. ಭಗವಂತನನ್ನು ಸ್ಮರಿಸುವುದು. 4. ಭಗವಂತನ ಪಾದ ಸೇವೆ ಮಾಡುವುದು. 5. ವಿಗ್ರಹ ಆರಾಧನೆ ಮಾಡುವುದು. 6. ಭಗವಂತನಿಗೆ ನಮಸ್ಕಾರ ಮಾಡುವುದು. 7. ಭಗವಂತನ ದಾಸನಾಗಿ ವರ್ತಿಸುವುದು. 8. ಭಗವಂತನ ಸಖ್ಯ ಮಾಡುವುದು. 9. ಭಗವಂತನಿಗೆ ಶರಣು ಹೋಗುವುದು. ಶ್ರವಣಂ ಅಥವಾ ಕೇಳುವುದು ಎನ್ನುವುದು ದಿವ್ಯ ಜ್ಞಾನ ಸಂಪಾದನೆಯಲ್ಲಿ ಮೊದಲ ಹೆಜ್ಜೆ. ಅನರ್ಹ ವ್ಯಕ್ತಿಗಳ ಮಾತನ್ನು ಕೇಳಬಾರದು. ಭಗವದ್ಗೀತೆಯಲ್ಲಿ 4.34 ಹೇಳಿರುವಂತೆ ಯೋಗ್ಯವಾದ ವ್ಯಕ್ತಿಯ ಬಳಿ ಹೋಗಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿ ಹೋಗಿ ಸತ್ಯವನ್ನು ಅರಿಯಲು ಪ್ರಯತ್ನಿಸು. ನಮ್ರತೆಯಿಂದ ಗುರುವನ್ನು ಕೇಳಿ ತಿಳಿದುಕೊಂಡು ಅವನ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಹೊಂದಿರುವವನು ತತ್ವದರ್ಶಿಯಾದದ್ದರಿಂದ ನಿನಗೆ ಜ್ಞಾನವನ್ನು ನೀಡಬಲ್ಲನು. ಮುಂಡಕ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ: ತದ್ ವಿಜ್ಞಾನಾರ್ಥಂ ಸ ಗುರು ಏವಾಭಿಗಚ್ಚೇತ್. ಆ ದಿವ್ಯ ಜ್ಞಾನವನ್ನು ಅರಿಯಲು ಸದ್ಗುರುವನ್ನೇ ಆಶ್ರಯಿಸಬೇಕು. ಹೀಗಾಗಿ ನಮ್ರತೆಯಿಂದ ದಿವ್ಯವಾದ ರಹಸ್ಯ ಜ್ಞಾನವನ್ನು ಪಡೆಯುವ ಈ ವಿಧಾನವು ಕೇವಲ ಊಹಾಪೋಹವನ್ನು ಆಧರಿಸಿಲ್ಲ. ಈ ಸಂಬಂಧದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ಹೀಗೆ ಹೇಳಿದ್ದಾರೆ: ಹರೇ ಕೃಷ್ಣ. ಬ್ರಹ್ಮಾಂಡ ಎಸ್ ಮತ್ತೆ ಹರೇ ಕೃಷ್ಣ. ಥ್ಯಾಂಕ್ ಯು. ಬೇರೆಯವರು ಓದ್ಲಾ ಬೇರೆಯವರು ಮಾತಾಜಿ? ಓದಿ ಮಾತಾಜಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ ಭಕ್ತಿ ಲತಾ ಬೀಜ. ಬ್ರಹ್ಮನು ಸೃಷ್ಟಿಸಿದ ಜಗತ್ತಿನಲ್ಲಿ ಸಂಚರಿಸುವಾಗ ಯಾರೋ ಒಬ್ಬ ಭಾಗ್ಯವಂತನಾದ ಜೀವಿಯು ಭಕ್ತಿ ಲತೆಯ ಬೀಜವನ್ನು ಪಡೆಯಬಹುದು. ಹೀಗೆಲ್ಲ ಆಗುವುದು ಗುರುವಿನ ಮತ್ತು ಕೃಷ್ಣನ ಕೃಪೆಯಿಂದ. ಚೈತನ್ಯ ಚರಿತಾಮೃತ ಮಧ್ಯ 19.151. ಭೌತ ಜಗತ್ತು ಸ್ವಭಾವತಃ ಆನಂದಮಯರಾದ ಜೀವಿಗಳ ಸೆರೆಮನೆ. ಅವರು ವಾಸ್ತವವಾಗಿ ಈ ನಿರ್ಬಂಧಿತ ಸುಖಮಯ ಜಗತ್ತಿನ ಸೆರೆಯಿಂದ ಬಿಡಿಸಿಕೊಳ್ಳ ಬಯಸುತ್ತಾರೆ. ಆದರೆ ಮೋಕ್ಷ ಮಾರ್ಗ ಕಾಣದೆ ಅವರು ಒಂದು ಲೋಕದಿಂದ ಇನ್ನೊಂದಕ್ಕೆ ನಾನಾ ಯೋನಿಗಳಲ್ಲಿ ಸಂಚರಿಸುತ್ತಾ ಇರುತ್ತಾರೆ. ಈ ರೀತಿಯಲ್ಲಿ ಜೀವಿಗಳು ಭೌತ ಪ್ರಪಂಚದಾದ್ಯಂತ ಅಲೆದಾಡುತ್ತಿದ್ದಾರೆ. ಅದೃಷ್ಟವಶಾತ್ ಒಬ್ಬನಿಗೆ ಶುದ್ಧ ಭಕ್ತನ ಸಂಘ ದೊರೆತು ಅವನು ಆ ಭಕ್ತನಿಂದ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿ ತಿಳಿದುಕೊಂಡರೆ ಅವನು ಭಕ್ತಿ ಸೇವಾ ಮಾರ್ಗವನ್ನು ಅನುಸರಿಸತೊಡಗುತ್ತಾನೆ. ಅಂತಹ ಸದವಕಾಶವು ಪ್ರಾಮಾಣಿಕ ವ್ಯಕ್ತಿಗೆ ದೊರಕುತ್ತದೆ. ಕೃಷ್ಣ ಪ್ರಜ್ಞಾ ಸಂಘವು ಅಂದರೆ ಇಸ್ಕಾನ್ ಇಡೀ ಮಾನವ ಕುಲಕ್ಕೆ ಅಂತಹ ಸದವಕಾಶವನ್ನು ಕೊಡುತ್ತಿದೆ. ಅದೃಷ್ಟವಶಾತ್ ಭಕ್ತಿ ಸೇವೆಯಲ್ಲಿ ತೊಡಗಲು ಒಬ್ಬನು ಈ ಸದವಕಾಶವನ್ನು ಬಳಸಿಕೊಂಡರೆ ಮೋಕ್ಷ ಮಾರ್ಗದ ಬಾಗಿಲು ಕೂಡಲೇ ತೆರೆಯುತ್ತದೆ. ಮಾನವನು ಈ ಅವಕಾಶವನ್ನು ಅತ್ಯುತ್ಸಾಹದಿಂದ ಭಗವದ್ಧಾಮಕ್ಕೆ ಹಿಂದಿರುಗಲು ಬಳಸಿಕೊಳ್ಳಬೇಕು. ಉತ್ಸಾಹ ಇಲ್ಲದೆ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚದಲ್ಲಿ ಅತ್ಯುತ್ಸಾಹಿಯಾಗಿರಬೇಕು. ತನ್ನ ಕ್ಷೇತ್ರದಲ್ಲಿ ಸಫಲನಾಗಬೇಕೆಂದು ಬಯಸುವ ವಿದ್ಯಾರ್ಥಿ ಇಲ್ಲಿ ಸಾಕು. ಮತ್ತೆ ಉತ್ಸಾಹಕ್ಕೆ ಬಂದ್ಬಿಡ್ತೀವಿ. ಆಕ್ಚುಲಿ ಅದು ಇವಾಗ ನೋಡಿದ್ರೆ ನೀವು 3ನೇ ಈ ಶ್ಲೋಕದಲ್ಲಿ ಉತ್ಸಾಹ ಅನ್ನೋದು ಮೊದಲನೆಯ ಚಟುವಟಿಕೆ ನಾವು ಮಾಡ್ಬೇಕಾಗಿರೋದು ಭಕ್ತಿಗೋಸ್ಕರ, ನಮ್ಮ ಭಕ್ತಿ ಮುಂದೆವರಿಯಕ್ಕೆ. ಅದಕ್ಕಿಂತ ಮುಂಚೆ ಪ್ರಭುಪಾದರು ಏನ್ ಕೊಟ್ಟಿದ್ದಾರೆ ಇಲ್ಲಿ ಪರ್ಪಟಲ್ಲಿ ಹೇಳಿ. ಇವಾಗ ಉತ್ಸಾಹ ಇಲ್ಲಿ ಶುರು ಆಗತ್ತೆ.
ಈ ಆರಿಕ್ಕೂನು ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಣೆ ಮಾಡಿದ್ದಾರೆ. ನಮಗೆ ಅದಕ್ಕಿಂತ ಮುಂಚೆ 3-4 ಪೇಜಲ್ಲಿ ಇವಾಗ ಓದಿದ್ವಲ್ಲ, ಏನ್ದ್ರ ಬಗ್ಗೆ ಕೊಟ್ಟಿದ್ದಾರೆ ನಮಗೆ ಪ್ರಭುಪಾದರು? ಭಕ್ತಿ ಅಂದ್ರೆ ಏನು ಅಂತ ನಮಗೆ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಭಕ್ತಿ ಅಂದ್ರೆ ಏನು? ಭಕ್ತಿ ರಸಾಮೃತ ಸಿಂಧು ಪ್ರಕಾರ ಅನ್ಯಾಭಿಲಾಷಿತ ಶೂನ್ಯಂ. ಅನ್ಯ ಅಭಿಲಾಷ, ನಮಗೆ ಬೇರೆ ಅಭಿಲಾಷ ಇರಬಾರ್ದು. ಜ್ಞಾನ ಕರ್ಮಾಣಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಇದು ಡೆಫಿನಿಷನ್. ಇದು ನಾವು ಬರ್ಕೊಂಡು ಎಲ್ಲಾದ್ರೂ ಇಟ್ಕೋಬೇಕು ನಮ್ಗೆ ಕಾಣೋ ತರ ದಿನ. ಯಾಕಂದ್ರೆ ಇದು ಭಕ್ತಿ ಅಂದ್ರೆ ನಾವು ಮಾಡೋದು ನಾವು ಭಕ್ತಿ ಅನ್ಕೊಳ್ತೀವಿ. ಇವಾಗ ಅನ್ಯ ಅಭಿಲಾಷಿತ ಶೂನ್ಯಂ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಯಾವುದೇ ಭಕ್ತರಿಗೆ ಇಷ್ಟವಾಗದನ್ನ ಮಾಡೋದು ಮಾತಾಜಿ. ಸೇರಲಾರ್ದೆ ಭಕ್ತಿ ಮಾಡಿ. ಕೃಷ್ಣರಿಗೆ ಭಗವಂತನಿಗೆ ಇಷ್ಟವಾದದನ್ನ First ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಓಕೆ. ಭಕ್ತಿ ಸೇವೆಯಲ್ಲಿ ಯಾವುದೇ ಉದ್ದೇಶ ಇಟ್ಕೋಬಾರ್ದು. ಯಾವುದೇ ಉದ್ದೇಶ ಇಲ್ಲದೆ ಭಕ್ತಿ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅನ್ಯ ಯಾವುದೇ ಉದ್ದೇಶವನ್ನು ಇಟ್ಕೊಳ್ಳಾರ್ದೆ ಭಕ್ತಿ ಮಾಡ್ಬೇಕು ನಿಸ್ವಾರ್ಥವಾಗಿ ಅಂತ ಹೇಳಿ. ಇಟ್ಕೋಬಾರ್ದು. ಸ್ವಾರ್ಥವಾಗಿ ಯಾವ್ದು ಇಟ್ಕೋಬಾರ್ದು, ಕೃಷ್ಣ ಮಾತಾಜಿ. ಕಾಮನೆಗಾಗಿ ಮಾಡಬಾರ್ದು. ಓಕೆ, ಅದು ಹೇಳಿ ಕೊಟ್ಟಿದ್ದು ಮತ್ತೆ. ಹೇಳಿ ಪ್ರಭು. ಅಂದ್ರೆ ಮತ್ತೆ ನಾವ್ ಏನೋ ಒಂದು ಕಾರ್ಯ ಮಾಡಿದ್ರು ಕೂಡ ಅದರಿಂದ ನಮ್ಗೆ ಏನಾದ್ರು ಒಂದು ಲಾಭ ಬರತ್ತಂತ ಆ ಉದ್ದೇಶದಿಂದ ಏನು ಮಾಡ್ಬಿಡೋದು ಅಂತ ಹೇಳಿದ್ರೆ, ಅಭಿಲಾಷೆ ಇಟ್ಕೊಳ್ದೇನೆ ನಾವು ಶೂನ್ಯವಾಗಿ ನಾವು ನಮ್ಮ ಕಾರ್ಯವನ್ನು ಮಾಡ್ಬೇಕು, ಕರ್ಮನವರದ್ದು ಅದನ್ನ. ಪ್ರಭುಪಾದರು ಕೊಡೋ ಉದಾಹರಣೆ, ಒಂದು ತಾಯಿ ಭಕ್ತಿ ಅನ್ನೋದು ನಮಗೆ ಈ ಪ್ರಪಂಚದಲ್ಲಿ ಕಾಣಲ್ಲ ಆಕ್ಚುಲಿ. ಯಾಕಂದ್ರೆ ಎಲ್ಲಾರು ತನ್ನ ಬಗ್ಗೆ ಯೋಚನೆ ಮಾಡೋರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋರು ತುಂಬಾ ಕಡಿಮೆ ಈ ಪ್ರಪಂಚದಲ್ಲಿ. ಕಾಮ ಜಾಸ್ತಿ, ಪ್ರೇಮ ಕಡಿಮೆ. ಸೊ ಪ್ರೇಮಗೆ ಹೋಲಿಸ್ಬಹುದು ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಸಿಗೋದು ತಾಯಿ ಮಗು. ಪ್ರಭುಪಾದರು ಕೊಡೋ ಉದಾಹರಣೆ, ಒಂದು ತಾಯಿ ಮಗುವನ್ನು ಇವಾಗ ಬೆಳೆಸೋವಾಗ ಮಗುಗೋಸ್ಕರ ಎಷ್ಟು ಮಾಡ್ತಾಳೆ ತಾಯಿ. ತನ್ನ ಬಗ್ಗೆ ಏನಾದ್ರೂ ಅಪೇಕ್ಷೆ ಇರತ್ತಾ? ಮಗು ಚೆನ್ನಾಗಿದ್ರೆ ಸಾಕು, ಮಗು ಚೆನ್ನಾಗಿದ್ರೆ ಸಾಕು. ಮಗು ಪ್ರತಿ ಸಲಿ ಮಗು ಬಗ್ಗೆ ಎಷ್ಟು ಚಿಂತನೆ ಇರುತ್ತೆ, ಮಗುವಿನಗೋಸ್ಕರ ಎಲ್ಲ. ಇವಾಗ ತನ್ನ ಮಗು ಸ್ಕೂಲ್ಗೆ ಹೋದ್ರುನು ತನ್ನ ಸುತ್ತ ಮಾಡೋದು, ಮಗು ಬಂದ್ಮೇಲೆ, ನನ್ ಮಗ ಬಂದ್ಮೇಲೆ ಏನದು ಅವನ್ಗಿದಿಷ್ಟ, ಇದು ಮಾಡೋಣ, ಇದಾಗೋಗಿದೆ, ಇದು ತಂದು ಕೊಡೋಣ, ಇದು ತಂದು ಇದ್ ಮಾಡಿದ್ರೆ, ಇದ್ ಮಾಡಿಟ್ರೆ ನನ್ ಮಗಳು ತಿಂತಾಳೆ ನನ್ ಮಗು ಅಲ್ವಾ. ಸೊ ಮತ್ತೆ ಕ್ಲೀನ್ ಮಾಡೋವಾಗ ಇದು ನನ್ ಮಗು ಶೂಸ್ ಇದನ್ನ ಕ್ಲೀನ್ ಮಾಡಿ ಒಂದ್ ಕಡೆ ಇಡೋವಾಗ್ಲ ಕೂಡ ಇದು ನಾಳೆಗ್ ಬರುತ್ತೆ ಅವನಿಗೆ. ಅಂದ್ರೆ ಇಡೀ ತನ್ನ ಕಾರ್ಯಗಳೇನಿದೆ ಮಗು ಸುತ್ತ ಹೆಂಗ್ ಸುತ್ತಾಡತ್ತೆ. ಯಾಕೆ? ಭಕ್ತಿ ಇದೆ, ಪ್ರೇಮ ಇದೆ. ಮಗು ಅಂದ್ರೆ ಅಷ್ಟು ಪ್ರೀತಿ. ಸೊ ಆಟೋಮ್ಯಾಟಿಕಲಿ ನಾವು ಮಾಡೋ ಚಟುವಟಿಕೆಗಳು, ಕಾರ್ಯಗಳೆಲ್ಲ ಅದ್ರ ಸುತ್ತಾನೆ ಇರುತ್ತೆ, ಯೋಚನೆ ಅದೇ ಇರುತ್ತೆ. ನಾವು ಮಾಡೋ ಕಾರ್ಯಗಳು, ದೇಹ ಮತ್ತೆ ಆತ್ಮ ಮನಸ್ಸು ಅದರಲ್ಲೇ ಮುಳುಗೋಗಿರುತ್ತೆ. ಸೊ ಅದು ಅನ್ಯಾಭಿಲಾಷಿತ ಶೂನ್ಯಂ ಅಂದ್ರೆ ಬೇರೆ ಅಭಿಲಾಷ ಇಲ್ಲ, ಕೃಷ್ಣನ್ನ ತೃಪ್ತಿಗೊಳಿಸೋದೇ ನಮ್ಮ ಅಭಿಲಾಷ. ಆಮೇಲೆ ಜ್ಞಾನ ಕರ್ಮಾದಿ ಅನಾವೃತಂ ಅಂದ್ರೆ ಯಾವ ಜ್ಞಾನ ನನ್ನನ್ನು ಕೃಷ್ಣನ ಹತ್ರ ಕರ್ಕೊಂಡು ಹೋಗಲ್ವೋ ಆ ಜ್ಞಾನ ಅಭಿಲಾಷ ಅನಾವೃತಂ ಬೇಕಾಗಿಲ್ಲ. ಕರ್ಮ ಅಂದ್ರೆ ಈ ಭಕ್ತಿಯಿಂದ ನನಗೆ ಯಾವ್ದಾದ್ರು ಕರ್ಮ ಅಂದ್ರೆ ಕರ್ಮಕಾಂಡ. ನಾನು ಇದು ಮಾಡಿದ್ರೆ, ಇವಾಗ ಈ ಹೋಮ ಮಾಡಿದ್ರೆ ನನಗೆ ಇದು ಬರುತ್ತೆ, ಆತರ ಆ ಕರ್ಮಕಾಂಡಿಗಳ ತರ ಆತರ ಕರ್ಮಗಳು ಬೇಡ ನಮಗೆ. ಇದು ಮಾಡಿದ್ರೆ ನನಗೆ ಇದು ಬರುತ್ತೆ, ಇದು ಮಾಡಿದ್ರೆ ಅದು ಬರುತ್ತೆ, ಇದು ಮಾಡಿದ್ರೆ ನನಗೆ ಇದು ಸಿಗತ್ತೆ, ಅದಲ್ಲ ಭಕ್ತಿ ಅಂದ್ರೆ. ಅದು ಪ್ರಭುಪಾದರು ಹೇಳೋದು ಅದು ಬಿಸ್ನೆಸ್. ಇದು ಮಾಡಿದ್ರೆ ನನ್ಗೆ ಇದು ಕೊಡು, ನಾನು ಇದು ಮಾಡ್ತೀನಿ, ನನಗೆ ಕೊಡು ಅಂದ್ರೆ ಅದು ಭಕ್ತಿ ಅಲ್ಲ. ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಅನುಕೂಲ ಅಂದ್ರೆ ಅನುಕೂಲವಾಗಿ ಮಾಡ್ಬೇಕು ನಾವು ಕೃಷ್ಣನ್ಗೆ ಏನ್ ಮಾಡಿದ್ರು, ನಾಟ್ ಪ್ರತಿಕೂಲ. ಅಂದ್ರೆ ಅದು ಕೃಷ್ಣನಿಗೆ. ಇವಾಗ ಯಶೋದಮಯ್ಯ
ಕೃಷ್ಣನ್ನ ತಗೊಂಡು ಒಂದು ಕೋಲಿಂದ ಹೊಡೆದ್ಲು. ಅದು ಅಂದ್ರು ಭಕ್ತಳು. ಯಾಕೆ? ವಾತ್ಸಲ್ಯ ಭಾವದಿಂದ, ಇಲ್ಲಾಂದ್ರೆ ಪ್ರೇಮ ಭಾವದಿಂದ. ಕೃಷ್ಣನಿಗೆ ಏನು ಆಗಬಾರ್ದು ಅಂತ ಕೃಷ್ಣನ್ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆ. ಕೃಷ್ಣ ಒಳ್ಳೆಯವನಾಗಿ ಬೆಳಿಬೇಕು ಅಂತ ಕೃಷ್ಣನಿಗೋಸ್ಕರ ಮಾಡಿರೋದದ್ದು. ಆದ್ರೆ ಕಂಸ ಕೃಷ್ಣನ್ನ ಯಾವಾಗ್ಲೂ ನೆನೆಸ್ಕೊಳ್ತಾನೆ. ಆದ್ರೆ ಯಾವ ವಿಧಿಯಲ್ಲಿ ನೆನೆಸ್ಕೊಳ್ತಾನೆ ಕಂಸ ಕೃಷ್ಣನ್ನ? ದ್ವೇಷ ಭಾವದಲ್ಲಿ ನಡೆಸ್ಕೊ, ಪ್ರತಿಕೂಲವಾಗಿ. ಪ್ರತಿಕೂಲವಾಗಿ. ಸೊ ನಾವು ಯಾವ ತರ ನಾವು ಕೃಷ್ಣನ್ ಬಗ್ಗೆ ಬೆಳೆಸ್ಕೋಬೇಕು? ನಾವು ಅನುಕೂಲ ಭಾವ ಬೆಳೆಸ್ಕೊ. ಅನುಕೂಲವಾಗಿ ಭಕ್ತಿ ಮಾಡ್ಬೇಕಪ್ಪ. ಪ್ರತಿಕೂಲವಾಗಿ ಇದ್ರೆ ಅದು ಭಕ್ತಿ ಅಲ್ಲ. ಪ್ರಭುಪಾದರು ಹೇಳೋದು ಅದು ದ್ವೇಷ. ಮಗುವನ್ನ ಹೆಂಗ್ ಪ್ರೀತಿ ಮಾಡ್ತೀವೋ ಅದೇ ತರ ಕೃಷ್ಣನನ್ನು ನಾವು ಪ್ರೀತಿಯಿಂದ ಗೆಲ್ಬೇಕು. ಮತ್ತೆ ಹೌದು ಹೌದು, ಕೃಷ್ಣನಿಗೋಸ್ಕರ ಮಾಡ್ಬೇಕು. ಅದನ್ನ ನಾವು ಬೆಳೆಸ್ಕೋಬೇಕು. ಈ ಭೌತಿಕ ಪ್ರಪಂಚದಲ್ಲಿ ನಾವು ಭಕ್ತಿನ ಒಂಚೂರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅಂದ್ರೆ ತಾಯಿ ಮಗು ಉದಾಹರಣೆನೆ ಅಂತ ಹೇಳೋದು ಪ್ರಭುಪಾದರು. ಯಾಕಂದ್ರೆ ಬೇರೆ ಯಾವುದೇ ಸಂಬಂಧದಲ್ಲಿ ನಾನು ಫುಲ್ಲು ಕೊಡ್ತೀನಿ ಅವ್ರಿಗೆ ಅನ್ನೋದು ಇಲ್ವಂತೆ ಇಲ್ಲಿ. ಇಲ್ಲ. ಯಾಕಂದ್ರೆ ನಾನು ಏನಾದ್ರೂ ಮಾಡಿದ್ರೆ ಅದು ನನಗೆ, ನಾನೇನೋ ಬಯಸ್ತೀನಿ, ನನಗೇನೋ ಬೇಕು. ಅದಕ್ಕೆ ಮಕ್ಕಳನ್ನ ಬೆಳೆಸೋವಾಗ, ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಬೆಳೆಸೋವಾಗ ನೀನ್ ಚೆನ್ನಾಗಿದ್ರೆ ಸಾಕು ಅನ್ನೋ ಇದರಿಂದ ಬೆಳೆಸ್ತೀವಲ್ಲ, ಆ ಉದಾಹರಣೆನೆ ಕೊಡೋದು ಪ್ರಭುಪಾದರು. ಇನ್ನೊಂದಿಲ್ಲಿ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದು ಉತ್ತಮ ಭಕ್ತಿ ಅಂತ ಯಾರೋ ರೂಪ ಗೋಸ್ವಾಮಿ ಅವರು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಮಹಾರಾಜ್. ಭಕ್ತಿ ಇಸ್ ಎ ಸಾರ್ಟ್ ಆಫ್ ಕಲ್ಟಿವೇಶನ್. ಈ ಎರಡನೇ ಇದರಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಭಕ್ತಿಯು ಒಂದು ಬಗೆಯ ಸಂಸ್ಕಾರ, ಆಧ್ಯಾತ್ಮಿಕ ಸಂಸ್ಕಾರ. ಬೆಳೆಸಿಕೊಳ್ಳುವುದು ಎಂದರೆ ಕೆಲವು ಬೆಳೆಸಿಕೊಳ್ಕೋಬೇಕು ಅಂದ್ರೆ ಕಲ್ಟಿವೇಶನ್. ಇವಾಗ ಬೆಳೆಸ್ಕೊಳ್ಳೋದಂದ್ರೆ, ಇವಾಗ ನಾವು ಏನ್ ಬೆಳೆಸ್ತೀವಿ? ಇವಾಗ ಗಿಡ ಬೆಳೆಸ್ತೀವಿ ನೋಡಿ, ಅದು ಒಂದೇ ದಿವಸ ಬಂದ್ಬಿಡತ್ತ ಗಿಡ? ಇವಾಗ ನಾನು ಒಂದು ಬೀಜ ಹಾಕ್ಬಿಟ್ಟು ಪಟ್ ಅಂತ ಬಂದ್ಬಿಡತ್ತ ನನಗೆ? ಇಲ್ಲ. ಏನ್ ಮಾಡ್ಬೇಕು? ಒಂದ್ ಬೀಜ ಹಾಕ್ಬೇಕು. ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು? ದಿನ ನಾವು ನೀರ್ ಹಾಕ್ಬೇಕು. ನೀರ್ ಹಾಕ್ಬೇಕು. ಇನ್ನೇನೇನ್ ಮಾಡ್ಬೇಕು? ಸ್ವಲ್ಪ ದಿನ ಆದ್ಮೇಲೆ ಗೊಬ್ಬರನ ಸ್ವಲ್ಪ ಗೊಬ್ಬರ ಹಾಕ್ಬೇಕು. ಮತ್ತೆ ಬೇಲಿ ಎಲ್ಲ ಹಾಕ್ಬೇಕು. ಬೆಳೆಯುತ್ತೆ, ಆಮೇಲೆ ಹೂ ಬಿಡುತ್ತೆ, ಕಾಯಿ ಅದು ಏನ್ ಹಾಕ್ಬೇಕು? ಯಾರೋ ಹೇಳಿದ್ರಲ್ಲ, ಬೇಲಿ ಹಾಕ್ಬೇಕು. ಬೇಲಿ ಹಾಕ್ಬೇಕು. ಆಮೇಲೆ ಯಾರು ಹೇಳ್ತಾ ಇದ್ರು ಮಾತಾಜಿ? ಅದ್ರ ಅಕ್ಕಪಕ್ಕ ಬೆಳೀತಾರ ಕಲೆಗಳನ್ನ ತೆಗೆದಾಕ್ಬೇಕು ಮಾತಾಜಿ. ಎಸ್, ವೀಡ್ಸ್ ನ ತೆಗಿಬೇಕು. ಆಮೇಲೆ ಹೇಗ್ ಬೆಳೀತಾ ಇದೆ ನೋಡ್ತಾ ಇರ್ಬೇಕು. ಬೆಳೀತಾ ಬೆಳೀತಾ ಹೂ ಬಿಡತ್ತೆ, ಹೂ ಆದ್ಮೇಲೆ ಹಣ್ಣಾಗತ್ತೆ. ಬೇಲಿ ಹಾಕಿದ್ಮೇಲೆ ರಕ್ಷಣೆ ಮಾಡ್ಬೇಕು ಮಾತಾಜಿ ಅದಕ್ಕೆ. ಸೊ ಭಕ್ತಿನ ಚೈತನ್ಯ ಚರಿತಾಮೃತನಲ್ಲಿ ಒಂದು ಕ್ರೀಪರ್ಗೆ ಏನಂತಾರೆ ಕನ್ನಡದಲ್ಲಿ? ಕ್ರೀಪರ್ ಹೋಲ್ಸಿದ್ದಾರೆ. ಬಳ್ಳಿ, ಒಂದು ಬಳ್ಳಿಗೆ ಹೋಲ್ಸಿದ್ದಾರೆ. ಆ ಬಳ್ಳಿ ಬೆಳೆಸ್ಬೇಕು ನಾವು. ಬೆಳೆಸಿ ಅದನ್ನ ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೆ, ಆ ಬಳ್ಳಿ ಕೃಷ್ಣನ ಪಾದಗಳವರೆಗೂ ಸೇರ್ಬೇಕಂತೆ. ಎಲ್ಲಿ? ಗೋಲೋಕ ವೃಂದಾವನಲ್ಲಿ ಅಂತ ಚೈತನ್ಯ ಚರಿತಾಮೃತನಲ್ಲಿ ಕೊಡ್ತಾರೆ. ಇವಾಗ ಬೀಜ ಹಾಕೋದು ಯಾರು ಮಾಡ್ತಾರೆ? ಭಕ್ತಿಯ ಬೀಜ ಅನ್ನೋದು ನಮ್ಗೆ ಯಾರು ಮಾಡ್ತಾರೆ? ಬೀಜ ಹಾಕೋದು ಗುರುಗಳು, ಬೇರೆ ಭಕ್ತರು. ಕರೆಕ್ಟ್. ಯಾರು ಮಾಡ್ತಾರೆ? ಭಕ್ತರುಗಳು ನಮ್ಗೆ ಭಕ್ತಿ ಕೊಡ್ತಾರೆ. ಯಾರು ಆ ಭಕ್ತರಲ್ಲಿ ಶ್ರೇಷ್ಠರು? ಯಾರು ನಮಗ್ ಕೊಡೋದ್ರಲ್ಲಿ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ್, ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿ ಲತಾ ಬೀಜ. ಈ ಭಕ್ತಿ ಲತಾ ಬೀಜ ನಮಗ್ ಕೊಡೋದು ಯಾರು? ಗುರು ಮತ್ತೆ ಕೃಷ್ಣ. ಇವರಿಬ್ಬರು ಪ್ರಸಾದದಿಂದ ಯಾರಾದ್ರೂ ಮನಸ್ಸಲ್ಲಿ, ಯಾರಾದ್ರೂ ಹೃದಯದಲ್ಲಿ ಭಕ್ತಿಯ ಬೀಜ ಫಸ್ಟ್ ಹಾಕೋದವ್ರು. ಇವಾಗ ನೋಡಿ ನೀವು, ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಎಷ್ಟು ಜನ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ? ಸ್ವಲ್ಪ ಜನ ಮಾತ್ರ. ಸ್ವಲ್ಪ ಜನನೇ ಬಂದಿದ್ದಾರೆ. ಫಾರ್ಚುನೇಟ್ ಅಂದ್ರೆ ಅದೃಷ್ಟ ಯಾರಿಗಿದೆ ಅವ್ರಿಗೆ ಭಕ್ತಿ ಬೀಜ ಸಿಗತ್ತೆ. ಆ ಭಕ್ತಿ ಬೀಜ ಗುರು ಕೃಷ್ಣ ನಮಗ್ ಕೊಡ್ತಾರೆ. ಆ ಭಕ್ತಿ ಬೀಜ ಹೆಂಗ್ ಬೆಳ್ಕೊಂಡು ಹೋಗತ್ತೆ?
ಬಳ್ಳಿ ತರ ನೀರ್ ಬೆಳ್ಕೊಂಡು ಹಾಕ್ಬೇಕು. ಹೋಗ್ಬೇಕು, ನೀರ್ ಹಾಕಿ ಬೆಳೆಸಿ. ನೀರ್ ಯಾವ್ದು ದಿನಾ ಮಾಡ್ಬೇಕಾಗಿರೋದು ಏನು ನಮ್ದು ಶ್ರಾವಣ ಶ್ರವಣ ಕೀರ್ತನ. ಶ್ರವಣ ಕೀರ್ತನ ಮಾಡ್ಬೇಕು. ಒಂದೇ ದಿವಸ ಚಾಂಟಿಂಗ್ ಬಿಟ್ಬಿಟ್ರೆ ನೀರ್ ಹಾಕೋದ್ ಮರ್ತು ಬಿಟ್ರೆ ಬಾಡೋಗುತ್ತೆ ಹಾಗೆ ಬಾಡೋಗುತ್ತೆ. ಬಾಡೋಗುತ್ತೆ ಮತ್ತೆ ಬಾಡೋಗುತ್ತೆ. ಸೊ ಚಾಂಟಿಂಗ್ ಅಷ್ಟು ಮುಖ್ಯ. ಹ್ಮ್. ಚಾಂಟಿಂಗ್ ಅಲ್ಲಿ ಕೀರ್ತನ ಕೂಡ ಬರುತ್ತೆ. ಹೆಂಗೆ ಬರುತ್ತೆ ಚಾಂಟಿಂಗ್ ಅನ್ನೋದು? ಶ್ರವಣ ಕೀರ್ತನ ಎರಡು ಹೆಂಗೆ? ನಾವು ಚಾಂಟಿಂಗ್ ಮಾಡೋದ್ರಿಂದ ಕೇಳಿಸ್ತೇವೆ, ಶ್ರವಣ ಅಂದ್ರೆ ಕೇಳೋದು. ಕೇಳಿಸ್ಕೊಂತೇವೆ. ನಾವು ಬೇರೆಯವರಿಗೆ ಹೇಳಿದ್ರೆ ಕೀರ್ತನ ಆಗತ್ತೆ ಕೇಳಿದ್ದನ್ನು. ಇವಾಗ ಜಪ ಮಾಡ್ತೀವಲ್ಲ ದಿನ, ನನ್ ಪ್ರಶ್ನೆ, ಜಪ ಮಾಡ್ತೀವಲ್ಲ ನಾವು, ಆ ಜಪ ಶ್ರವಣಮ್ಮ ಕೀರ್ತನಮ್ಮ ಯಾವ್ದದು? ಎರಡೂ ಇರುತ್ತಲ್ವಾ ಮಾತಾಜಿ? ಜಪ ಮಾಡೋದು ಕೀರ್ತನೆ ಮಾಡೋದು, ಶ್ರವಣ ಕೇಳ್ಕೊಂಡು ಮಾಡೋದು ಶ್ರವಣ, ಎರಡೂ ಇರುತ್ತೆ ಅಲ್ವಾ? ಸೊ ನಾವ್ ಮಾಡೋ ಜಪ ಎರಡೂ ಬರುತ್ತೆ, ಶ್ರವಣಂ ಅಂಡ್ ಕೀರ್ತನಂ. ನಾವ್ ಬಾಯಲ್ಲಿ ಹೇಳ್ತೀವಲ್ಲ ಅದೇ ಕೀರ್ತನೆ. ಕೀರ್ತನೆ ಅಂದ್ರೆ ಕೃಷ್ಣನ್ ನಾಮ ಹೇಳೋದು, ಗ್ಲೋರಿಫೈ, ಹೊಗಳೋದು ಕೃಷ್ಣನ್ನ. ಆಮೇಲೆ ಶ್ರವಣಂ ಅಂದ್ರೆ ಅದನ್ನ ಕೇಳೋದು. ಸೊ ಇದು ನೀರ್ ಹಾಕೋದು. ಆಮೇಲೆ ಪ್ರಭು ಹೇಳಿದ್ರು ಏನು, ಬೇರೆ ಹುಲ್ಲು ಎಲ್ಲ ಬೆಳ್ದಿರತ್ತಲ್ಲ ಅದನ್ನ ತೆಗೆದು ಬಿಸಾಕ್ಬೇಕು. ಏನ್ ಬಿಸಾಕ್ಬೇಕು ನಾವು ಭಕ್ತಿನಲ್ಲಿ? ಏನ್ ಬೆಳೆಯತ್ತೆ ನಮ್ಗೆ, ಮತ್ತೆ ಏನ್ ಬಿಸಾಕೋದಿರತ್ತೆ? ಅದು ತುಂಬಾ ಇಂಪಾರ್ಟೆಂಟ್. ಏನದು? ಜ್ಞಾನ ಬೆಳೆಯತ್ತೆ, ಕರ್ಮವನ್ನು ಬಿಸಾಕ್ಬೇಕು. ಕರ್ಮ ಹೆಂಗ್ ಬಿಸಾಕ್ತೀರಾ ಮಾತಾಜಿ? ಕರ್ಮ ಮಾಡ್ಬೇಕು ಭಕ್ತಿದು ಅಲ್ವಾ? ಕರ್ಮ ಮಾಡ್ಬೇಕನ್ನ ಅಲ್ಲ, ಇವಾಗ ಅನರ್ಥಗಳು. ಕ್ವಶನ್, ಪ್ರಶ್ನೆ, ಹುಲ್ಲು ಇವೆಲ್ಲ ಭಕ್ತಿನಲ್ಲಿ ಏನೇನ್ ಬೆಳೆಯತ್ತೆ ಆ ಹುಲ್ಲನ್ ತೆಗೆದು ಬಿಸಾಕ್ಬಿಡ್ಬೇಕಲ್ವಾ? ಏನದು ನಮ್ಮ ಭಕ್ತಿನಲ್ಲಿ? ಅದೇ ಅನರ್ಥಗಳು ಅನರ್ಥಗಳು. ಅನರ್ಥಗಳು. ಅನರ್ಥಗಳು ಎಷ್ಟಿವೆ ಗೊತ್ತಾ? ಎಷ್ಟು 10 ಅನರ್ಥಗಳಿವೆ ಹೇಳ್ತೀವಲ್ಲ ಅದ ಮಾತಾಜಿ? 10 ಅಪರಾಧಗಳು ಹೇಳ್ತೀವಲ್ಲ ಅದ? ಅದು ಅಪರಾಧಗಳು. ಅನರ್ಥಗಳು, ಅನರ್ಥಗಳಂದ್ರೆ ಏನು? ಮಾಡಬಾರ್ದಿದ್ದು ಅಲ್ವಾ? ಲೋಭ, ಮೋಹ, ಮದ ಮಸ್ತ ಕೊಡೋದು, ಆಮೇಲೆ ಅದೆಲ್ಲ ಇದೆ ಅಲ್ಲ. ಎಲ್ಲ ಅನರ್ಥಗಳು. ಇವೆಲ್ಲ ಅನರ್ಥಗಳಂದ್ರೆ ಭಕ್ತಿನಲ್ಲಿ, ಭಕ್ತಿ ಅಲ್ಲದೆ ಬೇರೆ ಏನೇನ್ ಬೆಳೆಯುತ್ತೆ ನಮ್ಮಲ್ಲಿ ಅವೆಲ್ಲ ಭಕ್ತಿಗೆ ಅನರ್ಥಗಳು. ಇವಾಗ ನಾನು ಬೆಳೀತಾ ನಾನೇ ಗ್ರೇಟ್ ಡಿವೋಟಿ, ನಾನು ಇಷ್ಟು ಅಷ್ಟು ಅವೆಲ್ಲ ಬೆಳೆಯುತ್ತೆ. ಅನರ್ಥಗಳು ಎಷ್ಟಿರತ್ತೆ ಅಂದ್ರೆ, ಭಕ್ತಿ ಸೇವೆ ಶುರು ಆದ್ಮೇಲೆ ಶ್ರದ್ಧಾಯಿಂದ ಶುರುವಾಗತ್ತೆ. ಶ್ರದ್ಧಾ, ಆಮೇಲೆ ಸಾಧು ಸಂಘ, ಭಜನ ಕ್ರಿಯೆ ಆದ್ಮೇಲೆ 4ನೇ ಹಂತ ಅನರ್ಥ ನಿವೃತ್ತಿ. ಈ ಅನರ್ಥ ನಿವೃತ್ತಿ ಪ್ರಭುಪಾದರು ಹೆಂಗೆ ಅದನ್ನ ಹೇಳ್ತಾರಂದ್ರೆ, ಇವಾಗ ಬೇಗ ಶ್ರದ್ಧಾ ಅಂದ್ರೆ ಸ್ಟಾರ್ಟಿಂಗ್ ಏನೋ ಒಂದು ಶ್ರದ್ಧಾ ಆಗಿ ನಾವು ಇಸ್ಕಾನಿಗೆ ಬರ್ತೀವಿ ಅಲ್ವಾ? ಯಾರೋ ಒಬ್ರಿಗೆ ಕೊಡ್ತಾರೆ, ಈ ಚಾಂಟಿಂಗ್ ಮಾಡಿ, ಇಲ್ಲಿ ಬನ್ನಿ, ಇದು ಕೀರ್ತನೆ ಆಗತ್ತೆ, ಇದೊಂದು ಕ್ಲಾಸ್ ಇರುತ್ತೆ, ಬನ್ನಿ. ಏನೋ ಒಂದ್ ಸ್ವಲ್ಪ ಶ್ರದ್ಧಾ ಇರುತ್ತೆ, ಬರ್ತೀವಿ. ಸೊ ಅದ್ರಿಂದ ಸಾಧು ಸಂಘ ಮಾಡ್ತೀವಿ. ಸಾಧು ಸಂಘ ಮಾಡಿದ್ಮೇಲೆ ಭಜನ ಕ್ರಿಯೆ ಅಂದ್ರೆ ನಾವು ನಮ್ಮ ಭಜನೆಯನ್ನು ಶುರು ಮಾಡ್ತೀವಿ. ಇನಿಸಿಯೇಷನ್ ಅನ್ನೋದು ಭಜನ ಕ್ರಿಯಾ ಸ್ಟೇಜ್ ಅಲ್ಲಿ ಬರುತ್ತೆ, ಪ್ರಭುಪಾದರು ಹೇಳೋದು. ಸೊ ಅದಾದ್ಮೇಲೆ ನಮ್ಮಲ್ಲಿರೋ ಅನರ್ಥಾಸ್ ಏನು ಅಂತ ನಾವು ಸೀರಿಯಸ್ ಆಗಿ ಮಾಡಕ್ ಶುರು ಮಾಡಿದ್ರೆ ಅನರ್ಥಾಸ್ ಅಂತ ಗೊತ್ತಾಗತ್ತೆ. ಈ ಅನರ್ಥಾಸು ಎಷ್ಟು ಅನರ್ಥಾಸ್ ಇರುತ್ತೆ ಅಂದ್ರೆ, ಒಂದು ದೊಡ್ಡ ಮೌಂಟೇನ್, ಏನದು, ಒಂದ್ ದೊಡ್ಡ ಬೆಟ್ಟ ಅಷ್ಟು ಅನರ್ಥಗಳಿರತ್ತೆ. ಆ ಅನರ್ಥಗಳನ್ನ ನಾವು ಆ ಬೆಟ್ಟ ಹತ್ತಿ ಇಳಿದು, ಇಷ್ಟು ಅನರ್ಥಗಳು ನನ್ನಲ್ಲಿದೆ, ಇದನ್ನ ನಾನು ಕ್ಲಿಯರ್ ಮಾಡಿದ್ದೀನಿ, ತೊಲಗಿಸ್ಬಿಟ್ಟಿದ್ದೀನಿ ಅನ್ನೋ ಅಷ್ಟೊತ್ತಿಗೆ ಆ ಬೆಟ್ಟ ಹತ್ತಿ ಇಳಿದು ಮುಂದ್ಗಡೆ ನೋಡಿದ್ರೆ ಒಂದು ಸಮುದ್ರ ಅಷ್ಟು ಅನರ್ಥಾಸ್ ಇರುತ್ತೆ ನಮಗೆ. ಸೊ ಭಕ್ತಿ ಸೇವೆಯಲ್ಲಿ ಈ ಅನರ್ಥ ನಿವೃತ್ತಿ ಸ್ಟೇಜ್ ಏನಿದೆ, ಅದೇ ಎಲ್ಲದಕ್ಕಿಂತ ತುಂಬಾ ಜಾಸ್ತಿ ಟೈಮ್ ತಗೊಳ್ಳೋದು ಈ ಸ್ಟೇಜ್ ದಾಟಕ್ಕೆ. ಅದಾದ್ಮೇಲೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಬೇಗ ಹೋಗ್ಬಿಡ್ತೀವಿ. ಈ ಅನರ್ಥ ನಿವೃತ್ತಿ ಸ್ಟೇಜ್ ನ ಪಾರ್ ಮಾಡೋದೇ ಇದು. ಸೊ ಇದು ಭಕ್ತಿಯೊಂದು ಬೆಳೆಸ್ಕೋಬೇಕು, ಪ್ರಭುಪಾದರು ಹೇಳೋದು.
ಸೊ ನಮ್ಗೆಲ್ಲ ಭಕ್ತಿ ಅನ್ನೋ ಬೀಜ ಸಿಕ್ಕಿದೆ ಖಂಡಿತ, ಇಲ್ಲಾಂದ್ರೆ ನಾವು ಇಲ್ಲಿ ಇವತ್ತು ಈ ಕ್ಲಾಸಲ್ಲಿ ಇರ್ತಾ ಇರ್ಲಿಲ್ಲ ಯಾರು. ಅದನ್ನ ಬೆಳೆಸ್ಕೋಬೇಕು. ಸೊ ಭಕ್ತಿಯ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ, ಏನದು ಮುನ್ನುಡಿ ಈ ಶ್ಲೋಕಕ್ಕೆ. ಈವಾಗ ಮೊದಲನೇದು ಉತ್ಸಾಹ ಬಗ್ಗೆ ಓದೋಣ. ಇಲ್ಲಿ 29ನೇ ಪೇಜಲ್ಲಿ ಮಾನವನು ಈ ಅವಕಾಶವನ್ನು ಯಾರು ಓದ್ತೀರಾ? ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಹರೇ ಓದಿ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಓದಿ ಪ್ರಭು. ಮಾನವನು ಈ ಅವಕಾಶವನ್ನು ಅತ್ಯುತ್ಸಾಹದಿಂದ ಭಗವದ್ಧಾಮಕ್ಕೆ ಹಿಂದಿರುಗಲು ಬಳಸಿಕೊಳ್ಳಬೇಕು. ಉತ್ಸಾಹ ಇಲ್ಲದೆ ಯಾರು ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚದಲ್ಲಿ ಅತಿ ಉತ್ಸಾಹರಾಗಿರಬೇಕು. ತನ್ನ ಕ್ಷೇತ್ರದಲ್ಲಿ ಸಫಲನಾಗಬೇಕೆಂದು ಬಯಸುವ ವಿದ್ಯಾರ್ಥಿ, ವ್ಯಾಪಾರಿ, ಕಲೆಗಾರ ಅಥವಾ ಯಾರೇ ಆಗಲಿ ಉತ್ಸಾಹಿ ಆಗಿರಬೇಕಾಗುತ್ತದೆ. ಅದೇ ರೀತಿ ಒಬ್ಬನು ಭಕ್ತಿ ಸೇವೆಯಲ್ಲಿ ಅತ್ಯುತ್ಸಾಹಿ ಆಗಿರಬೇಕಾಗುತ್ತದೆ. ಉತ್ಸಾಹ ಎಂದರೆ ಕ್ರಿಯಾಶೀಲತೆ. ಯಾರಿಗಾಗಿ ಈ ಕ್ರಿಯಾಶೀಲತೆ? ಸದಾ ಕೃಷ್ಣನಿಗಾಗಿ ಕ್ರಿಯಾಶೀಲನಾಗಿರಬೇಕು. ಕೃಷ್ಣಾರ್ಥ ಶ್ರೇಷ್ಠ ಭಕ್ತಿ ರಸಾಮೃತ ಸಿಂಧು. ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಮಾನವನು ಜೀವನದ ಎಲ್ಲ ಹಂತಗಳಲ್ಲಿಯೂ ಆಚಾರ್ಯನ ನಿರ್ದೇಶನದಲ್ಲಿ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನು ಮಾಡಬೇಕು. ಅಂದರೆ ಒಬ್ಬನು ತನ್ನ ಚಟುವಟಿಕೆಗಳನ್ನು ಸೀಮಿತಗೊಳಿಸಿಕೊಳ್ಳಬೇಕು ಎಂದಲ್ಲ. ಕೃಷ್ಣನು ಸರ್ವಾಂತರ್ಯಾಮಿ. ಯಾವುದು ಕೃಷ್ಣನಿಂದ ಹೊರತಲ್ಲ. ಕೃಷ್ಣನೇ ಭಗವದ್ಗೀತೆಯಲ್ಲಿ 9.4 ಹೀಗೆ ಹೇಳಿದ್ದಾನೆ: ಮಾಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ತತ್ ಸ್ಥಾನಿ ಸರ್ವಭೂತಾನಿ ನ ಚಾಹಂ ಚೇಷು ಅವಸ್ಥಿತಃ. ನನ್ನಿಂದ ನನ್ನ ಅವ್ಯಕ್ತ ರೂಪದಿಂದ ಈ ಇಡೀ ವಿಶ್ವವೇ ವ್ಯಾಪಿಸಿದೆ. ಸಕಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿಲ್ಲ. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗಾಗಿ ಅನುಕೂಲವಾಗುವಂತೆ ಮಾಡಬೇಕು. ಉದಾಹರಣೆಗೆ, ನಾವು ಈಗ ಉಕ್ತ ಗ್ರಾಹಕವನ್ನು ಡಿಕ್ಟಾಫೋನ್ ಬಳಸುತ್ತಿದ್ದೇವೆ. ವ್ಯಾಪಾರಿಗಳೇನೋ ಲೌಕಿಕ ವಿಷಯಗಳ ಬರಹಗಾರರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬನ ಲೌಕಿಕನು ಈ ಯಂತ್ರವನ್ನು ಕಂಡುಹಿಡಿದನು. ಅವನು ಖಂಡಿತವಾಗಿ ಉಕ್ತ ಗ್ರಾಹಕವನ್ನು ದೇವರ ಸೇವೆಗೆ ಬಳಸಬೇಕೆಂದು ಯೋಚಿಸಿರಲಿಲ್ಲ. ಆದರೆ ನಾವು ಈ ಯಂತ್ರವನ್ನು ಕೃಷ್ಣ ಪ್ರಜ್ಞೆ ಸಾಹಿತ್ಯ ಬರೆಯಲು ಬಳಸುತ್ತಿದ್ದೇವೆ. ಉಕ್ತ ಗ್ರಾಹಕದ ತಯಾರಿಕೆ ಪೂರ್ತಿಯಾಗಿ ಕೃಷ್ಣನ ಶಕ್ತಿಗೆ ಒಳಪಟ್ಟಿದೆ. ನಿಜ, ಎಲೆಕ್ಟ್ರಾನಿಕ್ ಕಾರ್ಯಗಳು ಸೇರಿದಂತೆ ಈ ಸಾಧನದ ಎಲ್ಲ ಭಾಗಗಳು ಪಂಚಭೂತಗಳ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಗಳ ನಾನಾ ಸಂಯೋಜನೆಗಳು ಹಾಗೂ ಪ್ರಕ್ರಿಯೆಗಳಿಂದ ಆದವು. ಈ ಸಂಕೀರ್ಣ ಯಂತ್ರವನ್ನು ತಯಾರಿಸಲು ಇದರ ನಿರ್ಮಾತೃವು ತನ್ನ ಮೆದುಳನ್ನು ಬಳಸಿದ್ದಾನೆ. ಅವನ ಮೆದುಳು ಮತ್ತು ಅದರ ಸತ್ವಗಳೆಲ್ಲವನ್ನು ಕೊಟ್ಟವನು ಕೃಷ್ಣ. ಕೃಷ್ಣನು ಮತ್ ಸ್ಥಾನಿ ಸರ್ವಭೂತಾನಿ, ಎಲ್ಲವೂ ನನ್ನ ಶಕ್ತಿಯ ಮೇಲೆ ನಿಂತಿದೆ ಎಂದು ಹೇಳಿದ್ದಾನೆ. ಯಾವುದು ಕೃಷ್ಣನ ಶಕ್ತಿಯ ಹೊರಗೆ ಇರಲು ಸಾಧ್ಯವಿಲ್ಲವಾದುದರಿಂದ ಎಲ್ಲವನ್ನು ಅವನ ಸೇವೆಗೆ ಬಳಸಿಕೊಳ್ಳಬೇಕೆಂದು ಭಕ್ತನಾದವನಿಗೆ ತಿಳಿಯುತ್ತದೆ. ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನು ಉತ್ಸಾಹ ಎಂದು ಕರೆಯುತ್ತಾರೆ. ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕೆಂಬುದನ್ನು ಭಕ್ತರು ಕಂಡುಕೊಳ್ಳುತ್ತಾರೆ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಭಕ್ತಿ ಸೇವಾ ಕಾರ್ಯವು ಸೋಮರಿತನದ ಧ್ಯಾನವಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಮುಖವಾಗಿರುವ ನಿಜವಾದ ಕ್ರಿಯೆ ಅದು. ಈ ಕಾರ್ಯ ಚಟುವಟಿಕೆಗಳನ್ನು ತಾಳ್ಮೆಯಿಂದ ಮಾಡಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಉತ್ಸಾಹ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ ಪ್ರಭುಪಾದ, ಇಲ್ಲಿ ಬರೆದಿದ್ದಾರೆ. ಉತ್ಸಾಹ ಅಂದ್ರೆ ಏನು? ನಿಮ್ಗೇನ ತಿಳಿಯುತ್ತೆ ಉತ್ಸಾಹ ಅಂದ್ರೆ? ಆ ಕಾರ್ಯನ ನಾವು ತುಂಬಾ ಒಂದು ಇಂಟ್ರೆಸ್ಟ್ ಆಗಿ ಮಾಡೋದು, ಆ ಒಂದು ವೇಗದಿಂದ ಮಾಡೋದು, ಉದ್ವೇಗದಿಂದ. ಮಾತಾಜಿ ಕೇಳಿಸ್ಲಿಲ್ಲ ನನಗೆ. ಚಂದ್ರವಲ್ಲಭಿ ಮಾತಾಜಿ. ಲವಲವಿಕೆಯಿಂದ ಮಾಡೋದು ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡೋದಕ್ಕೆ ಉತ್ಸಾಹ ಅಂತಾರೆ. ಲವಲವಿಕೆಯಿಂದ ಇಷ್ಟಪಟ್ಟು ಮಾಡೋದು. ಓಕೆ, ಮತ್ತೆ ಒಂದ್ ಯಾವ್ದೋ ಕೆಲ್ಸದ ಬಗ್ಗೆ ಆಸಕ್ತಿ ವಹಿಸಿ ಮಾಡೋದು ಮಾತಾಡ್ತೀವಿ, ಅದಕ್ಕೂ ಉತ್ಸಾಹ. ಓಕೆ,
ಹೌದು. ಸೊ ಭಕ್ತಿನಲ್ಲಿ ಉತ್ಸಾಹ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಹೇಳ್ರಿ. ಇವಾಗ ಉದಾಹರಣೆಗೆ ಉತ್ಸಾಹ ಅಂದ್ರೆ ಇವಾಗ ಮನೆಯಲ್ಲಿ ಇವಾಗ ಮದರ್ಸ್ ಡೇ ಇವೆಲ್ಲ ಬರುತ್ತಲ್ವಾ, ಇವಾಗ ಎಲ್ಲಾರು ಹೆಂಗೆ ಅಂದ್ರೆ ಓ ಐ ಲವ್ ಮೈ ಮಾಮ್ ಇವೆಲ್ಲ ಹಾಕೊಳ್ತಾರೆ ಎಲ್ಲಾರು. ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಇವೆಲ್ಲ ತುಂಬಾ ಕಾಮನ್ ಇವಾಗ ಅಲ್ವಾ. ಸೊ ಆದ್ರೆ ನನ್ನ ತಾಯಿಗೆ ಸಪೋಸ್ ಜ್ವರ ಬಂತು, ನನ್ಗೆ ಆಗ್ಲಿಲ್ಲ, ನಾನು ಆಫೀಸ್ಗೆ ಹೋಗಿ ಬರ್ತಾ ಇದ್ದೀನಿ, ಹೌದು ನನಗೆ ತುಂಬಾನೇ ತೊಂದರೆ ಇದೆ, ಕಷ್ಟ ಇದೆ, ಅಂದ್ರೆ ಟೈಮ್ ಇಲ್ಲ ಅಂದ್ರು ಇವಾಗ ಮನೆಗ್ ಬಂದ ತಕ್ಷಣ ತಾಯಿ ಅವ್ರು ಕೇಳ್ತಾರೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗು. ಆಗ ನನಗಿಲ್ಲ, ನನಗೆ ಆ ತುಂಬಾ ಲೇಟ್ ಆಗಿದೆ, ನಾನು ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ, ನೀನ್ ಒಬ್ಳೆ ಹೋಗ್ಬಾ ಅಮ್ಮ. ಇಲ್ಲಪ್ಪ ನನಗೆ ಹುಷಾರಿಲ್ಲ, ಕರ್ಕೊಂಡು ಹೋಗು. ಸೊ ಉತ್ಸಾಹ ಅನ್ನೋದು ಬರೀ ಇವಾಗ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಜನ ಮಾತಾಡೋದು ಹೇಳೋದು ಒಂದು, ಅಂದ್ರೆ ಆಕ್ಚುಯಲ್ ಉತ್ಸಾಹ ಏನು ಅಂದ್ರೆ ಅವ್ರು ಮಾಡೋ ಚಟುವಟಿಕೆಗಳಲ್ಲಿ ಆಕ್ಚುಲಿ ಉತ್ಸಾಹ ಗೊತ್ತಾಗುತ್ತೆ. ಸೊ ಇನ್ನು ಈ ತರ ತುಂಬಾ ಹೇಳ್ಬೋದು, ಆದ್ರೆ ಉತ್ಸಾಹ ಅಂದ್ರೆ ಆ ಚಟುವಟಿಕೆಯಲ್ಲಿ ಕಾಣಿಸುತ್ತೆ, ಮಾತಿನಲ್ಲ ಉತ್ಸಾಹ. ಇವಾಗ ನಾವು ನೋಡೋದೆಲ್ಲ ಮಾತಿನಲ್ಲಿ ಉತ್ಸಾಹ, ಚಟುವಟಿಕೆನಲ್ಲಿ ಉತ್ಸಾಹ ಇರಬೇಕು ಯಾವಾಗ್ಲೂ. ಪ್ರೇಮ ಅಂದ್ರೆ ಚಟುವಟಿಕೆ. ಇವಾಗ ಈ ಉತ್ಸಾಹ, ಈ ಚಟುವಟಿಕೆ ಹೆಂಗಿರ್ಬೇಕು? ನಾವು ಉದ್ದೇಶಪೂರ್ವಕವಾಗಿ ಭಕ್ತಿ ಮಾಡಬೇಕು, ಪ್ರಸಂಗವಶಾತ್ ಅಲ್ಲ. ಇವಾಗ ಒಂದ್ ಉದಾಹರಣೆಗೆ ನಾವು ವೃಂದಾವನ್ ಯಾತ್ರೆಗೆ ಹೋಗಿದ್ದೀವಿ. ಇವಾಗ ಒಬ್ರು ಎಲ್ಲ ಒಂದು ಗ್ರೂಪ್ ವೃಂದಾವನ್ ಯಾತ್ರೆನಲ್ಲಿ ಒಬ್ರು ಪ್ರಸಾದ ತಗೊಂಡ್ರು. ಏನು ಇದ್ರಲ್ಲಿ ವೃಂದಾವನ್ ಕೃಷ್ಣ ಬಲರಾಮ್ ಮಂದಿರ್ ಪ್ರಭುಪಾದ ಕಟ್ಸಿದಾರಲ್ಲ. ಸೊ ಬರ್ತಾ ಅದನ್ನ ಒಂದು ಕವರ್ ಅಲ್ಲಿ ಇಟ್ಕೊಂಡಿದ್ದಾರೆ, ಲಗೇಜ್ ಅಲ್ಲಿ. ಒಬ್ಬ ಪ್ರಭು ಅದನ್ನ ಲಗೇಜ್ ಮೇಲೆ ಇಟ್ಕೊಂಡ್ರು. ಆ ಲಗೇಜ್ ಮೇಲೆ ಟ್ರೈನ್ ಹತ್ತೋವಾಗ ಅದು ಸಂಭವ ಆ ಕವರ್ ಅಲ್ಲೇ ಬಿಟ್ಟೋಯ್ತು. ಸೊ ಅವ್ರು ಅಲ್ಲೇ ಬೇರೆಯವ್ರ ಹತ್ರ ಫೋನ್ ಮಾಡ್ತಾರೆ. ಅವ್ರಿಗೆ ಟ್ರೈನ್ ಹತ್ತದ ಮೇಲೆ ಒಂದ್ ಅರ್ಧ ಗಂಟೆ ಗೊತ್ತಾಗತ್ತೆ, ನಾನು ತಗೊಂಡಿದ್ದ ಆ ಕವರ್, ಆ ಪ್ರಸಾದ ಒಂದು ಕವರ್ ಎಲ್ಲಿತ್ತು, ಆ ಕವರ್ ಅಲ್ಲೇ ಎಲ್ಲೋ ಮರ್ತೋಗ್ಬಿಟ್ಟಿದೀನಿ, ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿಲ್ಲ ಅಂತ. ಸೊ ಅವರು ಇನ್ನೊಬ್ರು ಪ್ರಭುಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾನು ಇಲ್ಲಿ ಬಿಟ್ಟೋಗಿದ್ದೀನಿ, ನನ್ನ ಕವರ್ ನೋಡಿ ಅಂದ್ರೆ ಅವ್ರಿಗೆ ಹೌದು ಇಲ್ಲಿದೆ ಅಂತಾರೆ. ಆಮೇಲೆ ಅವ್ರು ಕೇಳ್ತಾರೆ ನೀವ್ ಯಾವಾಗ ಬರ್ತೀರಾ ಅಂತ ಬೆಂಗಳೂರಿಗೆ, ಅದನ್ನ ತಗೊಂಡ್ಬರ್ತೀರಾ? ಸೊ ಇವ್ರು ಹೇಳ್ತಾರೆ ನಾನು ಡೈರೆಕ್ಟ್ ಬೆಂಗಳೂರು ಬರ್ತಾ ಇಲ್ಲ, ನಾನು ಇಲ್ಲಿಂದ ನಾನು ನಮ್ಮ ಇದಕ್ಕೆ ಹೋಗ್ತಾ ಇದ್ದೀನಿ, ಏನದು ಬೇರೆ ಟ್ರೈನ್ ಅಲ್ಲಿ, ನಾನು ಬೆಂಗಳೂರು ಟ್ರೈನ್ ಅಲ್ಲ, ನಾನು ನನ್ನ ಜನ್ಮ ಊರು ಅಲ್ಲಿಗೆ ಹೋಗಿ ಒಂದ್ ಸ್ವಲ್ಪ ದಿವಸ ಇದ್ದು ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಇವಾಗ ಬೇರೆ ಯಾರಾದ್ರೂ ಇದಾರೆ ಡಿವೋಟೀಸು, ಹಂಗೆ ಹಿಂಗೆ ಎಲ್ಲ ಕೇಳ್ತಾರೆ. ಫೈನಲಿ ಅವ್ರಿಗೆ ಗೊತ್ತಾಗತ್ತೆ, ಹೌದಾ, ಸರಿ, ಯಾರು ಇಲ್ವಾ, ಪರವಾಗಿಲ್ಲ, ಅಂದ್ರೆ ಆ ಪ್ರಸಾದನ ನೀವೇ ಇಟ್ಕೊಂಡ್ಬಿಡಿ ಅಂತಾರೆ. ಇವಾಗ ಅವ್ರಿಗೆ ಆ ಪ್ರಸಾದ ಕೊಟ್ಟಿದ್ದು ಉದ್ದೇಶಪೂರ್ವಕವಾಗಿ ಕೊಟ್ರ, ಪ್ರಸಂಗವಶಾತ್ ಕೊಟ್ರ? ಉದ್ದೇಶಪೂರ್ವ ಇಲ್ಲ ಮಾತಾಜಿ, ಪ್ರಸಾದ ವಸಾತ ಕೊಟ್ಟಿರ್ತಾರೆ. ಅವ್ರು ತಗೊಂಬಂದ್ ಕೊಡಕ್ ಆಗಲ್ಲ ಅನ್ನೋದಕ್ಕೋಸ್ಕರ ಸರಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವಾಗ ಅದೇ ಅವರೇ ಇವರು ಇನ್ನೊಂದು ಪ್ರಭುಗೆ, ಈ ಪ್ರಭು ನಾನು ಪ್ರಸಾದ ತಗೊಂಡೆ, ಇನ್ನೊಂದು ಬಾಕ್ಸು ನಿಮಗೆ ಒಂದು ಬಾಕ್ಸ್ ತಗೊಂಡೆ, ಇದೊಂದು ಬಾಕ್ಸ್ ನನಗೆ, ಇದು ನೀವು ಇಟ್ಕೊಳ್ಳಿ, ಎಲ್ಲಾರ್ಗು ಹಂಚಿ, ನಿಮ್ಮ ಮನೇಲೂ ಎಲ್ಲಾರ್ಗು ಕೊಡಿ ಅಂದ್ರೆ ಇವ್ರು ಇನ್ನೊರು ಸ್ವೀಕಾರ ಮಾಡೋ ಪ್ರಭು ಇವಾಗ ಅವ್ರಿಗೆ ಅದು ಉದ್ದೇಶಪೂರ್ವಕವಾಗಿ ಕೊಟ್ರ ಇಲ್ಲ ಪ್ರಸಂಗವಶಾತ್ ಕೊಟ್ರ? ಅವರು ಅದು ಉದ್ದೇಶಪೂರ್ವಕ ಕೊಟ್ಟಿರ್ತಾರೆ ಮಾತಾಜಿ. ಯಾಕೆಂದ್ರೆ ಅವ್ರು ಈ ಸ್ವೀಕಾರ ಮಾಡೋ ಪ್ರಭುಗೆ ಯಾವುದು ಖುಷಿ ಆಗತ್ತೆ? ಅವ್ರು ಕೊಟ್ಟಿರೋದು ಖುಷಿ ಆಗತ್ತೆ, ಕೊಟ್ಟಿದ್ದು ಇನ್ನೊಂದು ಪ್ರಭು ಕೊಟ್ಟಿದ್ದು ಖುಷಿ ಆಗತ್ತೆ. ನಾವು ಮಿಸ್ ಮಾಡಿದ್ರು ಇನ್ನೊಂದು ಪ್ರಸಾದ ನಮ್ಗೆ ಒಬ್ಬರು ಕೊಟ್ಟಿದ್ದಾರೆ ಅಂತ ಅವ್ರು ಖುಷಿ ಪಡ್ತಾರೆ. ಎರಡರಲ್ಲಿ ಯಾವ್ದ್ರಿಂದ ಜಾಸ್ತಿ ಖುಷಿ ಸಿಗತ್ತೆ? ಎರಡರಲ್ಲೂ ಎರಡು ಇದ್ರಲ್ಲೂ ಇನ್ಸಿಡೆಂಟ್ಸ್ ಅಲ್ಲೂ ಅವ್ರಿಗೆ ಸಿಕ್ಕಿದೆ ಅಲ್ಲ ಪ್ರಸಾದ, ಬಟ್ ಯಾವ ರೀತಿ ಕೊಟ್ಟಾಗ ಅವ್ರಿಗೆ ಇನ್ನೂ ಜಾಸ್ತಿ ಖುಷಿ ಆಗತ್ತೆ? ಎರಡನೇ ಪ್ರಸಂಗ. ಅಂದ್ರೆ ಅವರು ಸಂತೋಷದಿಂದ ಪ್ರೀತಿಯಿಂದ ಕೊಟ್ಟಿರ್ತಾರಲ್ವಾ, ಅದಕ್ಕೆ.
ಸೊ ಇವಾಗ ಪ್ರೀತಿಯಿಂದ ನಾವು ಭಕ್ತಿ ಮಾಡ್ತಿರ್ತಾರೆ. ಮಾಡ್ತೀವಲ್ಲ, ಕರೆಕ್ಟ್ ಮಾತಾಜಿ. ಉತ್ಸಾಹ ಅಂದ್ರೆ ನಾವು ಯಾವ್ದನ್ನ ಪೂರ್ವಕವಾಗಿ ಕೃಷ್ಣನಿಗೋಸ್ಕರ ಮಾಡ್ತೀವಿ, ಅದು ಆ ಕೃಷ್ಣನಿಗೆ ಇಷ್ಟ ಆಗತ್ತಾ, ಇಲ್ಲ ನಾವು ಏನೋ ಒಂದು ಮಾಡಿದ್ರೆ ಇಷ್ಟ ಆಗತ್ತಾ ಕೃಷ್ಣನಿಗೆ? ಇಷ್ಟ ಆಗುತ್ತೆ, ಉತ್ಸಾಹದಿಂದ ಮಾಡಿದ್ರೆ ಇಷ್ಟ. ಸೊ ನಾವು ಬೆಳಗ್ಗೆ ಎದ್ಬಿಟ್ಟು ಉತ್ಸಾಹದಿಂದ ನಾವು ಜಪ ಮಾಡಿ 16 ರೌಂಡ್ಸ್ ಜಪ ಮಾಡಿದ್ರೆ ಕೃಷ್ಣನ್ಗೆ ಇಷ್ಟ ಆಗತ್ತೆ, ಇಲ್ಲ ದಿನಾ ಪೂರ್ತಿ ಜಪಮಾಲೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಒಂದು ಡ್ರ್ಯಾಗ್ ಮಾಡಿ ಅದನ್ನ ಅಯ್ಯೋ ಇವತ್ತು ಇನ್ನೂ ಮುಗಿತಾ ಇಲ್ಲ ಅಂತ ಮಾಡಿದ್ರೆ ಇಷ್ಟ ಆಗತ್ತೆ? ಏನ್ ಮಾಡಿದ್ರೆ ಕೃಷ್ಣನ್ಗೆ ಇಷ್ಟ ಆಗತ್ತೆ? ಬೆಳಗ್ಗೆನೆ ಬೆಳಗ್ಗೆನೆ ಮಾಡಿದ್ರೆ ಮಾಡಿ ಸ್ವಾಮಿ ಮುಗಿಸಿದ್ರೆ ಬರೋದ್ರಿಂದ ಇಷ್ಟ ಇಷ್ಟ ಆಗುತ್ತೆ ಆಗುತ್ತೆ. ಮಾತಾಜಿ. ಇಷ್ಟ ಆಗುತ್ತೆ. ಸೊ ಪ್ರಭುಪಾದ ಏನ್ ಹೇಳಿದ್ರು ಅಂದ್ರೆ, ಮಂಗಳಾರತಿ ಅಟೆಂಡ್ ಮಾಡೋದು ಇಂಪಾರ್ಟೆಂಟ್, ಆದ್ರೆ ಮಂಗಳಾರತಿ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಹೆಂಗ್ ಹೇಳ್ತೀವಿ, ಎಷ್ಟು ಉತ್ಸಾಹದಿಂದ ನಾವು ಮಂಗಳಾರತಿ ಅಟೆಂಡ್ ಮಾಡ್ಬೇಕು ಅಂತ ಮಾಡ್ತೀವಿ, ಅದು ನಮ್ಮ ಭಕ್ತಿಗೆ ಅದು ಒಂದು ಸ್ಕೇಲ್, ಮೆಜರ್ಮೆಂಟ್ ಭಕ್ತಿಗೆ. ಚಾಂಟಿಂಗ್ ಮಾಡಿಲ್ಲ ಅಂದ್ರೆ ಭಯ ಆಗ್ಬಿಡುತ್ತೆ. ಹಾ, ಮತ್ತೆ ಯಾವಾಗ ಮಾಡ್ಬೇಕು ಚಾಂಟಿಂಗ್ ಮಾಡಿಲ್ಲ ಚಾಂಟಿಂಗ್? ಅಂದ್ರೆ ಭಯ ಆಗ್ಬಿಡುತ್ತೆ. ಸೊ ಅದಕ್ಕೆ ಪರಿಹಾರ ಏನು? ಲೇಟ್ ಆಗಿ ಮಾಡಿದ್ರೆ ಎಲ್ಲ ಡಿಸ್ಟರ್ಬೆನ್ಸ್ ಆಗತ್ತೆ, ಆಮೇಲೆ ಭಯ ಆಗ್ಬಿಡತ್ತೆ, ಒಂದು ಆಗಲ್ಲ, ಎಲ್ಲ ಇದಾಗ್ಬಿಡತ್ತೆ, ಆ ಡೇ ಫುಲ್ಲು ಅಪ್ಸೆಟ್ ಆಗತ್ತೆ. ಹೌದು ನೋಡಿ, ಚಾಂಟಿಂಗ್ ಮಾಡೋದು ಫಸ್ಟ್ ಬೆಳಗ್ಗೆ ಆದಷ್ಟು ಬ್ರಹ್ಮ ಮುಹೂರ್ತನಲ್ಲಿ ಆಗ್ಲೇಬೇಕು. ಅದಾಗ್ಲಿಲ್ಲ ಅಂದ್ರೆ, ಇವಾಗ ಎಷ್ಟೊಂದು ಮಾತಾಜೀಸ್ ನಾನು ನೋಡಿದೀನಿ, ಹೆಲ್ತ್ ಇಲ್ಲ, ತುಂಬಾ ಹೇಳ್ತಾರೆ. ಆವಾಗ ಅಟ್ಲೀಸ್ಟ್ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಎಲ್ಲ ಹೇಳ್ತಾರೆ. ಮಕ್ಕಳು ಸ್ಕೂಲು 8-9 ಗಂಟೆ ಇಲ್ಲ ಮ್ಯಾಕ್ಸಿಮಮ್ 10 ಗಂಟೆಗೆಲ್ಲ ಆಗತ್ತಾ, ಆವಾಗ ಖಂಡಿತ ಕುತ್ಕೊಂಡು 2 ಗಂಟೆ 10ರಿಂದ 12ವರೆಗೂ ಟೈಮ್ ಕೊಡ್ಲೇಬೇಕು ನಾವು. ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 12 ಗಂಟೆ ಒಳಗಡೆ ನಮ್ ಚಾಂಟಿಂಗ್ ಆಗ್ಲಿಲ್ಲ ಅಂದ್ರೆ ಅವತ್ತಿನ ದಿವಸ ಚಾಂಟಿಂಗ್ ಸರಿಯಾಗಲ್ಲ. ಬ್ರಹ್ಮ ಮುಹೂರ್ತ ಇಲ್ಲಾಂದ್ರೆ 12 ಗಂಟೆ ಒಳಗಡೆ, ಆಮೇಲೆ ಚಾಂಟ್ ಮಾಡಿದ್ದು ಅದು ಮನಸ್ಸಿರಲ್ಲ, ಯಾಕಂದ್ರೆ ರಜೋಗುಣ ತಮೋಗುಣ ಬಂದ್ಬಿಡುತ್ತೆ ದಿನದಲ್ಲಿ. ಸೊ ಉದ್ದೇಶಪೂರ್ವಕವಾಗಿ ಚಟುವಟಿಕೆ ಮಾಡೋದು ಉತ್ಸಾಹ. ಇನ್ನೊಂದು ಅನುಕೂಲವಾಗಿ ಮಾಡೋದು ಉತ್ಸಾಹ. ಅನುಕೂಲ ಅಂದ್ರೆ ಏನು? ಇವಾಗ ನಾವು ಯಾವ ಉದಾಹರಣೆ ನೋಡಿದ್ವಿ ಅನುಕೂಲವಾಗಿ ಮಾಡೋದು? ಯಶೋಧ ಮಾತೆ ಕೃಷ್ಣನನ್ನ ಏನದು ಹಗ್ಗದಿಂದ ಕಟ್ಟಾಕ್ತಾಳೆ. ಅಂದ್ರೂ ಕೃಷ್ಣನಿಗೆ ಸಿಟ್ಟು ಬಂತ ಯಶೋಧ ಮಾತೆ ಮೇಲೆ? ಇಲ್ಲ ಮಾತಾಜಿ, ಸಿಟ್ಟು ಬಂದಿಲ್ಲ. ಯಾಕೆ? ಅವ್ರು ಕರೆಕ್ಟ್, ಅದೇ ಅವ್ರು ಅಷ್ಟು ಟ್ರೈ ಮಾಡ್ತಾರೆ. ಒಂದೊಂದ್ಸತಿನೂ ಇದು ಸಾಕಾಗಲ್ಲ ದಾರ, ಒಂದೊಂದ್ಸತಿನೂ ತಗೊಂಬಂದ್ ಹಾಕಿ ಟ್ರೈ ಮಾಡ್ತಾ ಇರ್ತಾರೆ. ಆ ಒಂದು ಇದು ನೋಡಿ ಅವರು ಕರುಣೆಯಿಂದ ಅವರು ಕಟ್ಟಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಮತ್ತೆ ಬೇರೆಯವರು? ಯಾಕಂದ್ರೆ ಕೃಷ್ಣ ಅಂದ್ರೆ ಅಷ್ಟೊಂದು ಪ್ರೀತಿ ಇರುತ್ತೆ. ನಮ್ಗೆ ಹೇಗೆ ಮಕ್ಕಳ ಮೇಲೆ ಪ್ರೀತಿ ಇರತ್ತ, ಅದೇ ತರಾನೇ ಇವಾಗ ಪ್ರೀತಿಯಿಂದ ತರ ಮಾಡ್ತಾರೆ. ಕರೆಕ್ಟ್. ಇವಾಗ ಯಶೋಧ ಮಾತೆ ಒಂದ್ ಕಡ್ಡಿ ಇಟ್ಕೊಂಡು ಹೊಡೆದ್ಲು, ಹಗ್ಗ ತಗೊಂಡು ಕಟ್ಟಿದ್ಲು, ಅಂದ್ರೂ ಅದು ಅನುಕೂಲವಾದ ಭಕ್ತಿ. ದುರ್ಯೋಧನ ಕೃಷ್ಣನನ್ನ ನಾನು ನಿನಗೆ ರಾಜೋಪಚಾರ ಮಾಡಿ ನಾನು ನಿನಗೆ ನನ್ನ ಅರಮನೆಯಲ್ಲಿ ನಾನು ನಿನಗೆ ಏನದು ಗೆಸ್ಟ್ ತರ ನಿನಗೆ ಟ್ರೀಟ್ ಮಾಡ್ತೀನಿ ಅಂದ್ರೆ ಕೃಷ್ಣನ್ ಬೇಡ ಅಂತ ಹೇಳಿ ವಿದುರನ್ ಮನೆಗೆ ಹೋಗ್ತಾನೆ. ಸೊ ಯಾವ್ದು ಅನುಕೂಲವಾದ ಭಕ್ತಿ ಇಲ್ಲಿ? ಹೆಂಗ ಅರ್ಥ ಮಾಡ್ಕೊಳ್ಳೋದು ಅನುಕೂಲ ಇದೆರಡರಲ್ಲಿ? ದುರ್ಯೋಧನ ತನ್ನ ಸ್ವಾರ್ಥಕ್ಕೆ ಸಲುವಾಗಿ ಕೃಷ್ಣನ್ಗೆ ಇದು ಮಾಡ್ತಾ ಇರ್ತಾನೆ ಮಾತಾಜಿ. ನಾನಂದು ಅವನಿಗೆ ಊಟ ಮಾಡಿಸಿದ್ರೆ ತಿಂದ ಆದ್ಮೇಲೆ ನಂದು ಋಣದೊಳಗೆ ಇರ್ತಾನಲ್ಲ, ನನ್ ಮಾತು ಕೇಳ್ತಾನಂತ ಅವನಿಗೆ ಇರ್ತದೆ ಮಾತಾಜಿ, ದುರ್ಯೋಧನನ್ಗೆ. ಆಮೇಲೆ ನಾನು ಜಾಸ್ತಿ ಒಳ್ಳೆ ತರದ ಭೋಗವನ್ನು ಕೊಡ್ಬೋದು ಅನ್ನೋ ಗರ್ವ ಇರುತ್ತೆ ಮಾತಾಜಿ ದುರ್ಯೋಧನಿಗೆ.
ದುರ್ಯೋಧನಕ್ಕೆ. ಕೃಷ್ಣನ್ ಮೇಲೆ ಏನು ಒಳ್ಳೆಯ ಇದು ನಮ್ಮ ಮಗ ಒಳ್ಳೆತನ ಬರ್ಬೇಕು ಅನ್ನೋ ಒಂದು ಆಸೆಯಿಂದ ಕೃಷ್ಣನಿಗೆ ಅವ್ರು ಬಂದು ನಾನು ತಾಯಿಯಾದವಳು ಅವ್ರನ್ನ ಒಳ್ಳೆತನ ಬೆಳೆಸ್ಬೇಕು, ಬಾಕಿಯವ್ರು ಬಂದು ಅವನ್ ಬೆಣ್ಣ ಕದಿತಾನೆ ಮತ್ತೆ ಇದು ಮಾಡ್ತಾನೆ ಅಂತ ಹೇಳ್ಬಾರ್ದು ಯಾರು ದೂರು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವರು ಬಂದು ಅವ್ರನ್ನ ಇದ್ ಮಾಡ್ತಾರೆ ಮಾತಾಜಿ. ಆ ಒಂದು ಉದ್ದೇಶ, ಪ್ರೀತಿ ಪ್ರೇಮ ಇರೋ ಉದ್ದೇಶ ಚೆನ್ನಾಗ್ ಬರ್ಬೇಕು. ಅನುಕೂಲೇನ ಭಕ್ತಿ ಅಂದ್ರೆ ಉತ್ಸಾಹ ಅಂದ್ರೆ ಅನುಕೂಲವಾಗಿರ್ಬೇಕು, ಅದು ಉತ್ಸಾಹ ಅಂದ್ರೆ ಕೃಷ್ಣನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನನ್ನದೇನು ಇಲ್ಲ ಅಲ್ಲಿ, ಆವಾಗ ಅದು ಕೂಡ ಉತ್ಸಾಹದಿಂದ ಮಾಡ್ತಾ ಇದ್ದೀನಿ ಕೃಷ್ಣನಿಗೋಸ್ಕರ. ಚೆನ್ನಾಗಿರ್ಬೇಕು. ಆಮೇಲೆ ಇಲ್ಲಿ ನಿಶ್ಚಯ ಅದು ಕೂಡ ಓದಿದ್ವಾ ನಾವಿಲ್ಲಿ ಪುಸ್ತಕದಲ್ಲಿ? ಉತ್ಸಾಹ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ಬೇಕಾ ಇದ್ರಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಮತ್ತೆ ಈ ಭಾವಾರ್ಥದಿಂದ? ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಎಕ್ಸಾಂಪಲ್ ಪ್ರಶ್ನೆ ಇದೆ ಇತ್ತು ಮಾತಾಜಿ. ಒಂದ್ ನಿಮಿಷ ಯಾರು? ಶ್ರೀವಿದ್ಯಾ ಮಾತಾಜಿ ಹೇಳಿ. ಪ್ರಶ್ನೆ ಏನಂದ್ರೆ ಮಾತಾಜಿ, ಯೂಶಲಿ ಉತ್ಸಾಹ ಕೃಷ್ಣ ಭಕ್ತಿಗೆ ಬಂದ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇರೋ ಅಷ್ಟು ಹೋಗ್ತಾ ಹೋಗ್ತಾ ಓವರ್ ಅ ಡೆಕೇಡ್ ಆರ್ 2 decades ಹಂಗೆ ಇರಲ್ಲ. ಹೊಸ ಬರೋರ್ಗೆ ನೋಡಿ ನಾವು ಡೆಫಿನೆಟ್ಲಿ ಖುಷಿ ಪಡ್ತೀವಿ, ಬಟ್ ನಮ್ಮಲ್ಲಿ ಅದಿರಲ್ಲ. ಕಾಟಾಚಾರಕ್ಕೆ ಅಲ್ದೆ ಇದ್ರೂ ಅದು ನಮ್ಮ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಫ್ ಇಟ್ ಆಗೋಗಿ ನಾವು ಭಕ್ತಿ ಮಾಡ್ತಾ ಇರ್ತೀವಲ್ಲ ಮಾತಾಜಿ. ಸೊ ಇದಕ್ಕೇನಾದ್ರೂ ಆಲ್ಟರ್ನೇಟಿವ್ಸ್ ಇದೆಯಾ ಮಾತಾಜಿ ಟು ಗೆಟ್ ದಟ್ ಉತ್ಸಾಹ ಬ್ಯಾಕ್? ಫಸ್ಟ್ ಕಾರಣ ಏನು ಇದಕ್ಕೆ ಮಾತಾಜಿ ಹೇಳಿದ ಪ್ರಶ್ನೆ ಗೊತ್ತಿಲ್ಲ. ಐ ಥಿಂಕ್ ಫೆಮಿಲಿಯಾರಿಟಿ ಮಾತಾಜಿ. ಫೆಮಿಲಿಯಾರಿಟಿ, ಆಮೇಲೆ ಮಾಯಾ ಏನ್ ಹೇಳಿದ್ರಿ ಚಂದ್ರವಲ್ಲಭಿ ಮಾತಾಜಿ? ಮಾಯೆ ಆವರಿಸ್ಕೊಳತ್ತೆ. ಒಂದೊಂದ್ಸಾರಿ ನಾವು ಡಿಸ್ಟರ್ಬ್ ಆಗ್ತೀವಿ ಮಾತಾಜಿ, ಒಂದ್ಸಾರಿ ತುಂಬಾ ಡೀಪ್ ಆಗಿ ಹೋಗ್ತೀವಿ, ಒಂದ್ಸಾರಿ ಏನೋ ಒಂದು ಇದ್ ಬಂದ್ರೆ ಅವಾಗ ಡಿಸ್ಟರ್ಬ್ ಆಗ್ಬಿಡ್ತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಮಾಯಾ ಫೆಮಿಲಿಯಾರಿಟಿ. ಫೆಮಿಲಿಯಾರಿಟಿ. ಇನ್ನ ಕಾರಣಗಳು ಹೇಳಿ. ಅಂದ್ರೆ ಮಾತಾಜಿ ಎಲ್ಲ ನಮ್ಗೆ ಗೊತ್ತಾಯ್ತು ಅಂತೇಳಿ ಒಂದು ಅನ್ಸ್ಬಿಡ್ತೈತೆ ಮಾತಾಜಿ, ಅದರಿಂದನೂ ಈ ತರ ಅನ್ಸತ್ತೆ ನಮ್ಗೆ. ಗರ್ವ ಬರೋದು, ಅಹಂಕಾರ, ಗರ್ವ ಬರೋದು ಎಲ್ಲ ಗೊತ್ತಿದೆ. ಅಹಂಕಾರ, ನನಗೆಲ್ಲ ಗೊತ್ತಿದೆ, ನಾನೇ ಮಾಡ್ತೀನಿ. ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಭೌತಿಕ ಜಗತ್ತಲ್ಲಿ ಜಾಸ್ತಿ ಬಿಟ್ಕೊಳಕ್ ಆಗಲ್ಲ ಮಾತಾಜಿ, ಅವಾಗ ಆತರ ಅನ್ಸುತ್ತೆ. ಭೌತಿಕ ಜಗತ್ತಲ್ಲಿ ನಾವೇನೋ ಆಸೆಗಳು ಇಟ್ಕೊಂಡಿರ್ತೀವಲ್ಲ ಮಾತಾಜಿ, ಅದರಿಂದ ಬಿಡುಗಡೆ ತಗೊಳಕ್ ಆಗ್ತಾ ಇರಲ್ಲ. ಅಲ್ಲಿನೂ ಹೋಗ್ಬೇಕು ಅನಿಸ್ತಾ ಇರುತ್ತೆ, ಇಲ್ಲಿನೂ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಅವಾಗ ನಾವು ಕಾಟಾಚಾರಕ್ಕೆ ಸೇವೆ ಮಾಡ್ತೀವೇನೋ ಅಂತ ಅನ್ಸುತ್ತೆ ಮಾತಾಜಿ. ಸೊ ಭೌತಿಕ ಆಸೆಗಳಿಂದಾನು ಹಂಗಾಗತ್ತೆ ಅಂತೀರಾ? ಭೌತಿಕ ಆಸೆಗಳು. ಆಮೇಲೆ ಇನ್ನು ಇವಾಗ ನೀವೆಲ್ಲರೂ ಹೇಳಿರೋದು ನೋಡಿ, ಮಾಯಾ, ಫೆಮಿಲಿಯಾರಿಟಿ, ಈಗೋ, ಅಹಂಕಾರ, ನನಗೆಲ್ಲ ಗೊತ್ತು ಅನ್ನೋದು, ಆಮೇಲೆ ಭೌತಿಕ ಆಸೆಗಳು. ಇನ್ನೇನೇನ್ ಕಾರಣ ಈ ತರ ಆಗಕ್ಕೆ? ಮುಖ್ಯವಾದ ಕಾರಣ ಒಂದಿದೆ. ಕೆಲವೊಂದ್ಸಲ ಕೃಷ್ಣನ್ ಒಬ್ರು ಮಾತಾಡುವಾಗ ಇನ್ನೊಬ್ರು ಮತ್ತೆ ಶುರು ಮಾಡಬಾರ್ದು. ಯಾರು ಫಸ್ಟ್ ಮಾತಾಡ್ತಾರೋ ಅವ್ರಿಗೆ ಬಿಡ್ಬೇಕು ಮಾತಾಡಕ್ಕೆ. ಯಾರು ಮಾತಾಡಿದ್ದು ಇವಾಗ? ಚಂದ್ರವಲ್ಲಭಿ ಮಾತಾಜಿ ಮಾತಾಡ್ತಿದ್ರಿ, ಹೇಳಿ. ಅಹಂ ಅದ್ ಹೇಳಿದ್ರಲ್ಲ ಅಹಂಕಾರ ಅಂತ. ಆಮೇಲೆ ಕೃಷ್ಣನ್ ಮರಿತೀವಿ ಮಾತಾಜಿ, ಒಂದೊಂದ್ಸಲ ಕೃಷ್ಣನ್ನ ಮರ್ತೋಗ್ತೀವಿ ಮಾತಾಜಿ. ಓಕೆ. ನಾಮ ಜಪ ಮಾಡಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಂಗಾಗುತ್ತೆ. ನಾಮ ಜಪ ಸರಿಯಾಗಿ ಮಾಡ್ತಿರಲ್ಲ ಅಂದ್ರೆ ಹಂಗಾಗುತ್ತೆ. ಓಕೆ. ನಾಮ ಜಪ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಒಂದ್ ನಿಮಿಷ ಪ್ರಭು, ನಾಮ ಜಪ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಅದು ಹೆಂಗ್ ಮಾಡ್ತಾ ಇದೀವಿ? ಕಾನ್ಸಂಟ್ರೇಷನ್ ಇಲ್ಲ. ನಾಮ ಜಪ ಕಾನ್ಸಂಟ್ರೇಷನ್.
ಹ್ಮ್ ಹರೇ ಮಾತಾಜಿ ಕೃಷ್ಣ ಮಾತಾಜಿ. ನಾವು ಇದು ಹರೇ ಕೃಷ್ಣ ನಾವು ಹೇಳ್ಬೋದಾ ಮಾತಾಜಿ? ಹರೇ ಕೃಷ್ಣ ಒಂದ್ ನಿಮಿಷ ಮಾತಾಜಿ. ಈ ನಾಮ ಜಪ ಸರಿಯಾಗಿ ಮಾಡ್ತಾ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದೀವಿ ಅಲ್ಲಿ? ಏನ್ ತಪ್ಪಾಗ್ತಾ ಇದೆ? ಅದಕ್ಕೇನ್ ಹೆಸರು? ಮಾತಾಜಿ ನಾವು ಕೃಷ್ಣನ ಪ್ರೀತಿಯಿಂದ ನೋಡ್ತಾ ಇಲ್ಲ ಮಾತಾಜಿ. ಹ್ಮ್ ಓಕೆ, ಸೊ ಅದಕ್ಕೆ ನಾಮ ಜಪ ಸರಿಯಾಗಿ ಆಗ್ತಾ ಇಲ್ಲ. ಮಾತಾಜಿ ಅದೇ ನಾವು ಇಷ್ಟು ತನಕ ನೋಡಿದ್ದು ಆ ಉತ್ಸಾಹದಿಂದ ಮಾಡ್ತಾ ಇಲ್ಲ ಅಂತ ಇರುತ್ತೆ ಮಾತಾಜಿ. ಅದೇ ಪ್ರಶ್ನೆ, ಉತ್ಸಾಹದಿಂದ ಯಾಕೆ ಮಾಡ್ತಾ ಇಲ್ಲ, ಉತ್ಸಾಹ ಯಾಕೆ ಹೋಗಿದೆ ಅಂತ ನಾನು ಇವಾಗ ಪ್ರಶ್ನೆ ಇರೋದು ನಮ್ದು ಅಲ್ವಾ? ನಮಗೆ ಭಕ್ತಿ ಇಲ್ಲ ಅಂತ ಕಾನ್ಸಂಟ್ರೇಷನ್ ಹೇಳಿ ಮಾತಾಡ್ತೇನೆ. ಭಕ್ತಿ ಅದರಲ್ಲಿ ನಮ್ಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಗಮನ ಇಲ್ಲದೆ ಇರೋದ್ರಿಂದ ಆಗತ್ತಾ? ಕಾನ್ಸಂಟ್ರೇಷನ್ ಎಲ್ಲರಿಗೂ ಕೊಡ್ಬೇಕು ಅವಕಾಶ, ಎಲ್ಲರಿಗೂ ಒಂದು ಪಾಯಿಂಟ್ ಹೇಳಿದ್ಮೇಲೆ ಮತ್ತೆ ಇನ್ ಮಾತಾಡ್ಬಾರ್ದು, ಬೇರೆಯವ್ರಿಗೆ ಎಲ್ಲರಿಗೂ ಕೊಡ್ಬೇಕು ನಾವು ಹರೇ ಅವಕಾಶ. ಕೃಷ್ಣ ಮಾತಾಜಿ. ಹಾ ಹೇಳಿ. ಭಕ್ತಿ ಇಲ್ಲ ಅಂತಾನೆ ಅರ್ಥ ಅಲ್ಲ ಮಾತಾಜಿ. ಶ್ರದ್ಧೆ ಇಲ್ಲ, ಅಲ್ಲಿ ಭಕ್ತಿ ಇಲ್ಲ ಅಂತಾನೆ. ಅದೇ ಪ್ರಶ್ನೆ ಅಲ್ವಾ ಇವಾಗ ನಮ್ದು? ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಉತ್ಸಾಹ ಇಲ್ಲ ಅಂದ್ರೆ ಅದನ್ನೇ ಪ್ರಶ್ನೆ. ಇವಾಗ ಪ್ರಶ್ನೆಗೆ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಉತ್ತರ ಏನು ನಾನು ಕೇಳ್ತಿರೋದು? ನಿಮ್ಮ ಹೆಸರು ಮಾತಾಜಿ? ಜ್ಯೋತಿ ಮಾತಾಜಿನ ವರಲಕ್ಷ್ಮಿ ಮಾತಾಜಿನ? ಕೇಳಿಸ್ತಾ ಇಲ್ಲ. ವರಲಕ್ಷ್ಮಿ ಮಾತಾಜಿ. ಸರಿ ಬೋಲ್. ಹಾ ಸರಿ. ಹಾ ವರಲಕ್ಷ್ಮಿ ಮಾತಾಜಿ. ಸೊ ನೀವು ಬೇರೆಯವರು ಜ್ಯೋತಿ ಮಾತಾಜಿ. ಹಾ ಇವೆಲ್ಲ ಒಂದೊಂದು ಕಾರಣ. ಸೊ ಇವಾಗ ಕಾರಣ ಆಲ್ರೆಡಿ ಗೊತ್ತಾದ್ಮೇಲೆ ಮತ್ತೆ ಉತ್ಸಾಹ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವಾಗ ನಮಗ್ ಕಾರಣ ಗೊತ್ತಿಲ್ಲ ಅಂದ್ರೆ ಅದು ಕಷ್ಟ, ಅದನ್ನ ಯಾವ್ದಕ್ಕಾದ್ರೂ ಪರಿಹಾರ ಹುಡ್ಕೋದು. ಇವಾಗ ಇಷ್ಟು ಕಾರಣಗಳು ನಮಗ್ ಸಿಕ್ಕಿದ್ಮೇಲೆ ನಮ್ಮಲ್ಲಿ ಯಾವ ಕಾರಣ ಜಾಸ್ತಿ ಆಗಿದೆ ಅಂತ ನಾವು ನೋಡ್ಕೋಬೇಕು. ಅಂಡ್ ಮುಖ್ಯವಾದ ಕಾರಣ ಇದಾಗೋದು, ಭಕ್ತಿನಲ್ಲಿ ಉತ್ಸಾಹ ಯಾಕೆ ಹೋಗುತ್ತೆ ಅಂದ್ರೆ ಅಪರಾಧಗಳಿಂದ. ದಿ ಮೋಸ್ಟ್ ಡೇಂಜರಸ್ ಇಸ್ ವೈಷ್ಣವ ಅಪರಾಧ. ವೈಷ್ಣವ ಅಪರಾಧದಿಂದ ನಮ್ಮ ಭಕ್ತಿ ಸೇವೆ ಹೋಗ್ಬಿಡುತ್ತೆ, ಉತ್ಸಾಹ ಹೋಗ್ಬಿಡುತ್ತೆ. ಇದು ಎಲ್ಲರಿಗೂ ಆಗತ್ತೆ. ಯಾಕಂದ್ರೆ ಇವಾಗ ನೋಡಿ ಹೆಂಗಿರ್ತೀವಿ ಅಂದ್ರೆ, ನಮ್ಗೆ ಹೊಸದಾಗಿ ಬಂದಾಗ ಯಾರು ಗೊತ್ತಿರಲ್ಲ ನಮ್ಗೆ. ಸೊ ವೈಷ್ಣವರ ಜೊತೆ ಜಾಸ್ತಿ ಸಂಘ ಇಲ್ಲ ಅಂದ್ರೆ ಅಪರಾಧ ಆಗೋದಿಲ್ಲ. ಆದ್ರೆ ಭಕ್ತಿನಲ್ಲಿ ಮುಂದುವರಿತಾ ನಾವು ವೈಷ್ಣವರ ಜೊತೆ ಸಂಘ ಮಾಡ್ಲೇಬೇಕು. ಯಾಕಂದ್ರೆ ಅದ್ರಿಂದಾನೇ ನಾವು ಬೆಳೆಯೋದು, ಇಲ್ಲಾಂದ್ರೆ ನಾವು ಬೆಳೆಯಲ್ಲ. ಬಟ್ ಆ ಸಂಘ ಮಾಡೋದ್ರಿಂದ ಅಪರಾಧ ಕೂಡ ಆಗುತ್ತೆ. ಸೊ ವೈಷ್ಣವರ ಜೊತೆ ನಾವು ಡೀಲ್ ಮಾಡೋವಾಗ, ಇವಾಗ ಆಕ್ಚುಲಿ ಮುಂದಿನ ಶ್ಲೋಕ ಅದೇ 4ನೇ ಶ್ಲೋಕ. ವೈಷ್ಣವರ ಜೊತೆ ಹೆಂಗೆ ನಾವು ನಡ್ಕೋಬೇಕು ಬೇರೆ ವೈಷ್ಣವರ ಜೊತೆ, ಅದ್ರಿಂದ ಅಲ್ಲೇನಾದ್ರೂ ಒಂದ್ ಚೂರು ತಪ್ಪಾದ್ರೆ ನಮ್ಮ ಭಕ್ತಿನಲ್ಲಿ ನಮಗೆ ರಸ ಹೊಟ್ಟೋಗುತ್ತೆ, ಉತ್ಸಾಹ ಹೊಟ್ಟೋಗುತ್ತೆ. ಯಾಕಂದ್ರೆ ಕೃಷ್ಣ ನಮಗೆ ಭಕ್ತಿಯ ರಸ ಕೊಡೋದು ಓನ್ಲಿ ಬೇರೆ ವೈಷ್ಣವರಿಂದಾನೇ ನಮ್ಗದ್ ಬರೋದು. ನಾವು ಆ ವೈಷ್ಣವರನ್ನೇ ನಾವು ಮನಸ್ಸಲ್ಲಿ ಕೂಡ ಚೂರು ಅವರು ಆ ಭಕ್ತರು ಇವತ್ತು ಇಷ್ಟು ಜಾಸ್ತಿ ಪ್ರಸಾದ ತಿಂತಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ಹಂಗೆ, ಇವೆಲ್ಲ ಮನ್ಸಲ್ಲಿ ಬರುತ್ತೆ ನೋಡಿ ನಮ್ಗೆ. ಇವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ತಕ್ಷಣ ಸಪೋಸ್ ಬಂತು ಅನ್ಕೊಳ್ಳಿ ಆತರ, ನಮ್ಗೆ ಏನ್ ಮಾಡ್ಬೇಕು? ತಕ್ಷಣ ನಾವು ಈ ಮನ್ಸಿದೆ ಅಲ್ವಾ, ಸುಮ್ನೆ ಬಿಡಲ್ಲ. ವೈಷ್ಣವರ ಜೊತೆ ನಾವು ಸಂಘ ಮಾಡಿದಾಗ, ದೇವಸ್ಥಾನಕ್ಕೆ ಹೋಗಿ ಎಲ್ಲಾರು ಗೊತ್ತಾದ್ಮೇಲೆ, ಅಂದ್ರೆ ಫೆಮಿಲಿಯಾರಿಟಿ, ಈ ಮಾಯ ಹೊಡಿಯತ್ತೆ. ಕೃಷ್ಣನ್ಗೋಸ್ಕರ ಹೋಗ್ತೀವಿ, ಆದ್ರೆ ಮಾಯನಲ್ಲಿ ಸಿಗಾಕೊಳ್ತೀವಿ. ಇವಾಗ ನೀವೆಲ್ಲ ಕೊಡೋದೆಲ್ಲ ಬರುತ್ತೆ. ನಾವು ಹೋಗ್ತಾ ಮುಂದೆಗೆ ಫೆಮಿಲಿಯಾರಿಟಿ, ಇವಾಗ ಬೇರೆ ಒಂದಿಬ್ರು ಮೂರು ವೈಷ್ಣವಸ್ ನಮಗೆ ಚೆನ್ನಾಗಿ ಗೊತ್ತಿದಾರೆ ಅನ್ಕೊಳ್ಳಿ, ಆಮೇಲೆ ಅಹಂಕಾರ, ನನಗೆಲ್ಲ ಗೊತ್ತು, ಭೌತಿಕ ಆಸೆಗಳು, ಇವೆಲ್ಲ ಅಡ್ಡ ಬರುತ್ತೆ. ಇವೆಲ್ಲ ಗೊತ್ತಾಗತ್ತಲ್ವಾ? ವೈಷ್ಣವ ಅಪರಾಧ ಆಗತ್ತಿದ್ರಿಂದ, ಇವೆಲ್ಲ ಕಾರಣಗಳಿಂದ. ಈ ಅಪರಾಧ ಆದಾಗ ತಕ್ಷಣ ಏನ್ ಮಾಡ್ಬೇಕು? ಫಸ್ಟ್ ಮನಸ್ಸಿನಲ್ಲಿ ಸಾಧ್ಯ ಆದ್ರೆ ಆ ವೈಷ್ಣವರ ಹತ್ರ ಹೋಗಿ ಕ್ಷಮೆ ಕೇಳ್ಬೇಕು. ಚೈತನ್ಯ ಮಹಾಪ್ರಭು ಅವರು ಕೊಟ್ಟಿದ್ದು ಇದು. ನೀವು ಚೈತನ್ಯ ಮಹಾಪ್ರಭು ಅವರ ತಾಯಿ ಸಚಿಮಾತಾ, ಚೈತನ್ಯ ಮಹಾಪ್ರಭು ಅವ್ರ ಸನ್ಯಾಸ ತಗೊಂಡಾಗ ಏನ್ ಅನ್ಕೊಳ್ತಾರೆ ಗೊತ್ತಾ ನಿಮ್ಗೆ? ಮನಸ್ಸಿನಲ್ಲಿ ಅನ್ಕೊಳ್ತಾರೆ ಅವರು. ಚೈತನ್ಯ ಮಹಾಪ್ರಭು ಅವ್ರ ತಾಯಿ ಏನ್ ಅನ್ಕೊಳ್ತಾರೆ? ಅದ್ವೈತ ಆಚಾರ್ಯನೇ ಹಿಂಗ್ ಮಾಡಿದ್ದು ಅಂತ. ಹಾ, ಅದ್ವೈತ ಆಚಾರ್ಯ ಅವರಿಗೆ ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಳ್ಳೋದು ಇಷ್ಟ ಇರಲ್ಲ, ಆಯ್ತಾ? ಅವ್ರು ಮದ್ವೆ ಆಗಿ, ಚೈತನ್ಯ ಮಹಾಪ್ರಭು ಮದ್ವೆ ಆಗಿ ಗೃಹಸ್ಥ ಜೀವನ ಬಾಳ್ಬೇಕು ಅಂತ ಅವ್ರ ತಾಯಿಗೆ ಇಷ್ಟ ಆಗತ್ತೆ. ಆದ್ರೆ ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಳ್ತಾರೆ.
ಸನ್ಯಾಸ ತಗೊಂಡ ಮೇಲೆ ಅವ್ರಿಗೆ ಮನಸ್ಸಲ್ಲಿ ಒಂದ್ ಏನಿರುತ್ತಂದ್ರೆ, ಈ ಅದ್ವೈತ ಆಚಾರ್ಯ ಸಂಘದಿಂದಾನೇ ನನ್ ಮಗ ಹಿಂಗಾಗಿರೋದು, ಸನ್ಯಾಸ ತಗೊಂಡ್ಬಿಟ್ಟಿದ್ದಾನೆ ಅಂತ ಒಂದು ಇದಿರತ್ತೆ. ಅದು ಚೈತನ್ಯ ಮಹಾಪ್ರಭುಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಆವಾಗ ಅವ್ರ ತಾಯಿ ಎಲ್ಲರ ಮುಂದೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಯಾರಿಗೆ? ಚೈತನ್ಯ ಮಹಾಪ್ರಭುಗೆ. ಇಲ್ಲ, ನಾನು ಆತರ ಹೇಳಲ್ಲ ಅಂತ. ಚೈತನ್ಯ ಮಹಾಪ್ರಭು ಒಪ್ಕೊಳ್ತಾರ ಅವಾಗ? ಅದ್ವೈತಾಚಾರ್ಯರನ್ನೇ ಕೇಳಕ್ಕೆ ಹೇಳ್ತಾರೆ. ಅವ್ರು ಒಪ್ಕೊಳ್ಳಲ್ಲ. ನೀನು ಅದ್ವೈತ ಆಚಾರ್ಯರನ್ನ ಕೇಳೋದಲ್ಲ, ಅದ್ವೈತ ಆಚಾರ್ಯರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಚೈತನ್ಯ ಮಹಾಪ್ರಭು ಅವ್ರ ತಾಯಿಗೆ ಹೇಳ್ತಾರೆ. ನೀವು ನೋಡ್ಕೊಳ್ಳಿ, ವೈಷ್ಣವ ಅಪರಾಧ ಅನ್ನೋದು ಎಂತ ಘೋರ ಅಪರಾಧ. ಚೈತನ್ಯ ಮಹಾಪ್ರಭು ಅವ್ರ ತಾಯಿನೇ ಬಿಟ್ಟಿಲ್ಲ. ಅವ್ರ ತಾಯಿ ಯಾಕೆ? ಅವ್ರು ಬೇರೆ ವೈಷ್ಣವರನ್ನ ತಪ್ಪಾಗಿ ಅದು ಏನ್ ಅನ್ಕೊಂಡಿದ್ದು ಮನ್ಸಲ್ಲಿ, ಇವರಿಂದ ನನ್ ಮಗ ಸನ್ಯಾಸ ಅಂದ್ರೆ ಚೈತನ್ಯ ಮಹಾಪ್ರಭು ಅದು ತಪ್ಪು. ಅದು ಬೇರೆ ವೈಷ್ಣವರ ಬಗ್ಗೆ ನಾವು ಯಾಕಂದ್ರೆ ಯಾಕೆ ಈ ಇನ್ಸಿಡೆಂಟ್ ನಾವು ಚೈತನ್ಯ ಚರಿತಾಮೃತ ಬರುತ್ತೆ ಅಂದ್ರೆ, ಬೇರೆ ವೈಷ್ಣವರ ಬಗ್ಗೆ ನಾವು ಯಾವಾಗ ಒಂದ್ ಚೂರಾದ್ರೂ ಅಪರಾಧ ತಪ್ಪು ತಿಳ್ಕೊಳ್ತೀವಿ, ಅವಾಗ ನಮ್ಮ ಭಕ್ತಿ ರಸ ಹೊಟ್ಟೋಗುತ್ತೆ. ಕೃಷ್ಣ ಆ ರಸ ಉಳಿಸಲ್ಲ ನಮ್ಗೆ. ಹೊರಗಡೆಗೆ ಎಲ್ಲಾ ಮಾಡ್ತಿರ್ತೀವಿ, ಬಟ್ ಹೋಗುತ್ತೆ. ಇನ್ನೊಂದು, ಚಾಂಟಿಂಗ್ ಮಾಡೋವಾಗ ಜಪ, ಇವಾಗ ನಾವೆಲ್ಲ ಮಾಡೋದು ನಮ್ಮ ಭಕ್ತಿ ಸೇವೆನಲ್ಲಿ ಒಂದು ಜಪಗೋಸ್ಕರ ಮಾಡ್ತೀವಿ. ನಾವ್ ಏನೇನ್ ಮಾಡ್ತೀವಲ್ಲ, ಸೇವಾ ಸ್ವಾಧ್ಯಾಯ ಎಲ್ಲ, ನಮ್ಗೆ ಜಪನಲ್ಲಿ ರುಚಿ ಬರ್ಬೇಕು. ಆ ರುಚಿ ಬರ್ಬೇಕು ಅಂದ್ರೆ ಪ್ರಯತ್ನ ಪಡ್ಬೇಕು ನಾವು ಕೇಳಕ್ಕೆ. ನಾವೇನ್ ಹೇಳ್ತೀವಿ ಅದು ಕೇಳಕ್ಕೆ. ಅದಕ್ಕೆ ಬ್ರಹ್ಮ ಮುಹೂರ್ತನಲ್ಲಿ ಜಪ ಮಾಡಿ 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 ಅಂತ ಇಷ್ಟು ಹೇಳಿರೋದು ಪ್ರಭುಪಾದರು. 7 ಗಂಟೆ ಆದ್ರೆ ದಿನ ಶುರು ಆಗ್ಬಿಡುತ್ತೆ. 2 ಗಂಟೆ ಟೈಮ್ ಎಲ್ಲಿ ಸಿಗುತ್ತೆ ನಮ್ಗೆ? 1.5-2 ಗಂಟೆ ಟೈಮ್. ಸೊ ಆದಷ್ಟು ಬೆಳಗ್ಗೆ ಜಪ ಮತ್ತೆ ವೈಷ್ಣವ ಅಪರಾಧ ಇದೆರಡು ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ, ಮತ್ತೆ ಇದು ಹೆಂಗ್ ಬರುತ್ತೆ ನಮ್ಗೆ ಈ ಮನಸ್ಸನ್ನೋದು? ಸೊ ಬೇಡ್ಕೋಬೇಕು, ಪ್ರಾರ್ಥನೆ ಮಾಡ್ಬೇಕು. ನಾವು ದೇವ್ರ ಮುಂದೆ ನಿಲ್ತೀವಲ್ಲ, ನಮ್ಮ ಮನೆಯಲ್ಲಾಗ್ಲಿ, ವಿಗ್ರಹಗಳ ಮುಂದೆ ದೇವಸ್ಥಾನದಲ್ಲಾಗ್ಲಿ, ನಾವು ಬೇಡ್ಕೋಬೇಕು ಕೃಷ್ಣನ್ನ ತಪ್ಪಾಯ್ತು ಅಂತ. ಭಕ್ತಿನಲ್ಲಿ ಹಠ ಸ್ವಭಾವ ಇರ್ಬೇಕು. ಮತ್ತೆ ಹಠ ಸ್ವಭಾವ, ನಾನು ಈ ಟೈಮ್ಗೆ ಎದ್ದೊಳ್ಬೇಕು, 3:30 ಅಂದ್ರೆ 3:30ಗೆ ಎದ್ದೊಳ್ಬೇಕು ಅಂತ ಒಂದ್ ಛಲ ಇರ್ಬೇಕು ನಮ್ಗೆ. ಅದೇ ಮತ್ತೆ ಉತ್ಸಾಹ ಅಂದ್ರೆ. ಅದೇ 3:30ಗೆ ಎದ್ದು 4-4:15ಗೆ ಶುರು ಆಗ್ಬೇಕು. ಅಟ್ಲೀಸ್ಟ್ ಬೈ 5 o'clock. ಇವಾಗ ನಮ್ ದೇವಸ್ಥಾನದಲ್ಲಿ 5 ಗಂಟೆಗೆ ಮಂಗಳಾರತಿ. ಆವಾಗ ಖಂಡಿತ ಭಕ್ತಿನಲ್ಲಿ ನಮ್ಗೆ ಇದಾಗುತ್ತೆ. ಫಸ್ಟ್ ಬೇಡ್ಕೋಬೇಕು, ಆಮೇಲೆ ಚಾಂಟಿಂಗ್ ಕರೆಕ್ಟ್ ಆಗಿ ಮಾಡಿ, ಆಮೇಲೆ ವೈಷ್ಣವ ಅಪರಾಧ ಯಾವಾಗ ಆಗತ್ತೆ, ಫಸ್ಟ್ ಆ ವೈಷ್ಣವರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳಿ, ಸಾರಿ ಕೇಳಕ್ಕಾದ್ರೆ ಕೇಳಿ, ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಖಂಡಿತ ಕೇಳ್ಬೇಕಿದು. ನೋಡಿ, ಡೈರೆಕ್ಟ್ ಆಗಿ ಹೋಗಿ ಕೇಳೋದು ಓಕೆ, ಆಗ್ಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಮಾತ್ರ ಖಂಡಿತ ಕೇಳ್ಬೇಕು. ಹೋಗಿ ಪ್ರಭುಪಾದರ ಮುಂದೆ ನಿಂತ್ಕೊಂಡು ಈ ತರ ಆಯ್ತು, ನನಗೆ ನನ್ನಿಂದ ಕ್ಷಮಿಸು ಅಂತ ಪ್ರಭುಪಾದರ ಹತ್ರ ಬೇಡ್ಕೊಳ್ಳಿ. ಅದು ಖಂಡಿತ ಮಾಡ್ಬೇಕು. ಬೇರೆ ವೈಷ್ಣವರ ಬಗ್ಗೆ ನಾವ್ ಏನೇ ತಪ್ಪು ತಿಳಿದ್ರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ತರ ಮಾಡಿದಾಗ ನಮಗೆ ಆ ರಸ ಅನ್ನೋದು ಖಂಡಿತ ಮತ್ತೆ ವಾಪಸ್ ಬರುತ್ತೆ. ಅದೇ ನಾವು ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಮಾತಾಜಿ, ಅವ್ರೇದಾರು ನಮ್ಮ ಮೇಲೆ ತಪ್ಪಾಗಿ ಭಾವನೆ ತಗೊಳ್ತಾರ? ಅದಕ್ಕೆ ನಾನು ಹೇಳಿದ್ದು, ಇವಾಗ ಒಂದೊಂದ್ಸಲಿ ಅಪರಾಧ ನಾವು ಇಬ್ರು ಭಕ್ತರು ಓಪನ್ ಆಗಿ ಜಗಳ ಮಾಡ್ತಾರೆ. ಇವಾಗ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇದಲ್ಲ ಅದಲ್ಲ ಅಂತ ತಪ್ಪು ಇದಾಗತ್ತೆ. ಆವಾಗ ಸರಿ, ಆವಾಗ ಎಲ್ಲರ ಮುಂದೆ ಓಕೆ, ನೀವೇ ಹೇಳಿದ್ದು ಕರೆಕ್ಟು, ನಾನು ಪರವಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಮೇಲ್ಗಡೆ ಒಪ್ಕೋಬಹುದು. ಆದ್ರೆ ಒಂದೊಂದ್ಸಲಿ ನಮಗ್ ಮನಸ್ಸಲ್ಲಿ ಏನೋ ಅನ್ಸತ್ತೆ, ಆ ಬೇರೆ ವೈಷ್ಣವ್ರಿಗೆ ಗೊತ್ತೂ ಇರಲ್ಲ ಅವ್ರಿಗೆ. ಆವಾಗ ನೀವು ಡೈರೆಕ್ಟ್ ಆಗಿ ಹೋಗಿ ಮಾತಾಡಕ್ ಆಗ್ಲಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಪ್ರಭುಪಾದರ ಮುಂದೆ ನಿಂತ್ಕೊಂಡು ಖಂಡಿತ ಕೇಳ್ಬೇಕು. ನಾವು ಹೇಳ್ಬೇಕು, ತಪ್ಪಾಯ್ತು, ನನ್ನ ಅಪರಾಧ ಮನ್ನಿಸು, ನಾನು ಮತ್ತೆ ಈ ತರ ಮಾಡಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಹೇಳ್ಬೇಕು, ಮಾತಾಡ್ಬೇಕು ನಾವು ಪ್ರಭುಪಾದರ ಹತ್ರ. ಇದು ಆಕ್ಚುಲಿ ದಿನ ಮಾಡೋದು ಎಷ್ಟು ಸಲಿ, ಯಾಕಂದ್ರೆ ಈ ವೈಷ್ಣವ ಅಪರಾಧ ಅನ್ನೋದು ದಿನ ಪ್ರತಿ ಹೊತ್ತು ಆಗ್ತಿರುತ್ತೆ. ಪ್ರತಿ ದಿನ ನಾವ್ ಅದಕ್ಕೆ ಮಂಗಳಾರತಿಗೆ ಲಾಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಮಂಗಳಾರತಿ ಹೆಂಗ್ ಮುಗಿಯತ್ತೆ, ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ? ವೈಷ್ಣವ ಪ್ರಣಾಮ ಮಾಡ್ತೀವಿ. ಎಸ್, ವೈಷ್ಣವ ಪ್ರಣಾಮ
ವೈಷ್ಣವ ಪ್ರಣಾಮ ಮಾಡ್ತೀವಿ ಅಂದ್ರೆ ಎಲ್ಲಾ ವೈಷ್ಣವರಿಗೂ ಪ್ರಣಾಮ ಮಾಡ್ತೀವಿ ನಾವು ಮಂಗಳಾರತಿನಲ್ಲಿ. ಯಾಕೆ? ನಮ್ಮ ಭಕ್ತಿ ಚೆನ್ನಾಗಾಗ್ಲಿ ಅಂತ. ಅವು ಬೇರೆ ವೈಷ್ಣವರಿಗೆ ಅವ್ರು ಎಲ್ಲಾರು ನಮ್ ತಪ್ಪು ಮನ್ನಿಸಿ ನಮಗೆ ನಮ್ಮ ಭಕ್ತಿನಲ್ಲಿ ಮುಂದೆ ಹೋಗ್ಬೇಕು. ಈ ಇದ್ರಲ್ಲಿ ಈ ವೈಷ್ಣವ ಅಪರಾಧ, ಈ ಭಕ್ತಿನಲ್ಲಿ ಉತ್ಸಾಹ ಹೋಗಕ್ಕೆ ಇನ್ನೊಂದು ಚೈತನ್ಯ ಚರಿತಾಮೃತನಲ್ಲಿ ಇನ್ನೊಂದಿದೆ ಪಾಸ್ಟ್ ಟೈಮ್. ಒಂದ್ಸಲಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ, ಷಡ್ ಗೋಸ್ವಾಮಿನಲ್ಲಿ ಇವರಿಬ್ರು ಅಣ್ಣ ತಮ್ಮಂದಿರು. ಗೊತ್ತಾ ಎಲ್ಲರಿಗೂ? ಯಾರು ದೊಡ್ಡವರು ಇವ್ರಿಬ್ರಲ್ಲಿ? ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ದೊಡ್ಡ ಅಣ್ಣ, ಅವ್ರಿಗೆ ತಮ್ಮ ರೂಪ ಗೋಸ್ವಾಮಿ. ನಾವು ಯಾರ ಅನುಯಾಯಿಗಳು? ನಾವು ನಾವು ರೂಪಾನುಗಾಸ್ ಅಂದ್ರೆ ರೂಪ ಗೋಸ್ವಾಮಿ ಅವರ ಅನುಯಾಯಿಗಳು. ಸೊ ಅದಕ್ಕೆ ನಾವು ಭಕ್ತಿರ ಸಾಮೃತಿಸಿಂದ ಇವಾಗ ಉಪದೇಶಾಮೃತ ಇದೆಲ್ಲ ರೂಪ ಗೋಸ್ವಾಮಿ ಅವ್ರದ್ದು ಓದ್ತಾ ಇದ್ದೀವಿ ನಾವು. ರೂಪ ಗೋಸ್ವಾಮಿ ಅವರ ಪ್ರಣಾಮ ಮಂತ್ರ ಏನು ಗೊತ್ತಾ? ಎಲ್ಲರಿಗೂ ಗೊತ್ತು ನಿಮ್ಗೆ, ದಿನ ಹೇಳ್ತೀವಿ. ಏನು ರೂಪ ಗೋಸ್ವಾಮಿ ಅವರ ಪ್ರಣಾಮ ಮಂತ್ರ ಎಲ್ಲಿ ಬರುತ್ತೆ? ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಓಂ ಅಜ್ಞಾನ ತಿಮಿರಾಂಧಸ್ಯ ಹೇಳಿ ಫಸ್ಟ್ ನಾವು ಪ್ರಾರ್ಥನೆ ಮಾಡೋದು ರೂಪ ಗೋಸ್ವಾಮಿ ಅವ್ರನ್ನ. ಯಾಕಂದ್ರೆ ನಾವು ರೂಪಾನುಗಾಸ್. ಆಮೇಲೆ ಬೇರೆ ಭಕ್ತರು, ಗುರುಗಳು ಎಲ್ಲರೂ, ಆಮೇಲೆ ಪ್ರಭುಪಾದರು. ಸೊ ನಾವು ಮಂಗಳಾಚರಣೆ ಹೇಳೋದು ಎಲ್ಲಾ ಗುರು ಅವರ ದೀಕ್ಷಗುರು ಎಲ್ಲಾ ಗುರುಗಳ ಆಶೀರ್ವಾದ ತಗೊಂಡು, ಕೃಷ್ಣನ ಆಶೀರ್ವಾದ ತಗೊಂಡು, ವಾಂಚಕಲ್ಪ ಹೇಳಿ, ವೈಷ್ಣವರಿಗೆ ಪ್ರಣಾಮ ಹೇಳಿ, ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಮಂತ್ರ ಹೇಳಿ ಕ್ಲಾಸ್ ಶುರು ಮಾಡ್ತೀವಿ. ಸೊ ಇವರೆಲ್ಲ ಅಷ್ಟು ಇಂಪಾರ್ಟೆಂಟ್ ನಮ್ಮ ಭಕ್ತಿಗೆ. ಸೊ ಒಂದ್ಸಲಿ ರೂಪ ಗೋಸ್ವಾಮಿ ಅವ್ರಿಗೆ ಚಾಂಟಿಂಗ್ ಮಾಡ್ತಾ ಇರ್ತಾರೆ, ಜಪ. ಅದರಲ್ಲಿ ರಸ ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ, ಟೇಸ್ಟ್ ಬರ್ತಿರಲ್ಲ. ಏನಕ್ಕೆ ಹಿಂಗ್ ಆಗ್ತಾ ಇದೆ, ನನಗೆ ಜಪ ಮಾಡಕ್ಕೆ ಆಗ್ತಾ ಇಲ್ಲ ಸರಿಯಾಗಿ ಅಂತ ಅವರು ತನ್ನ ಅಣ್ಣ ಸನಾತನ ಗೋಸ್ವಾಮಿ ಅವ್ರ ಹತ್ರ ಹೋಗಿ ಹೇಳ್ತಾರೆ, ನನಗೆ ಯಾಕೋ ಜಪ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಅದ್ರಲ್ಲಿ ರುಚಿನೇ ಬರ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ. ಸೊ ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ಅವರಲ್ಲಿ ಆ ಒಂದು ಊರಲ್ಲಿ ಇರ್ತಾರಲ್ಲ, ವೃಂದಾವನ ಹತ್ರ, ವೃಂದಾವನನೇ ಒಂದು ಜಾಗ, ಅದು ಹಳ್ಳಿ ಹತ್ರ. ಅವರು ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀವ್ ಒಂದ್ ಕೆಲ್ಸ ಮಾಡು, ಈ ತರ ಆಗೋದು ಏನಕ್ಕೆ ಅಂದ್ರೆ ವೈಷ್ಣವ ಅಪರಾಧದಿಂದ ಇದಾಗತ್ತೆ ಈ ತರ. ನೀನು ಎಲ್ಲಾರನ್ನೂ ಕರೆದು ಒಂದು ಊಟ, ವೈಷ್ಣವರಿಗೆ ಊಟ ಬಡಿಸು, ಊಟ ಹಾಕು ಅಂತ. ಸೊ ರೂಪ ಗೋಸ್ವಾಮಿ ಅವರು ಅಲ್ಲಿ ಆ ಊರಲ್ಲಿರೋ ಎಲ್ಲಾ ವೈಷ್ಣವ್ರನ್ನ ಎಲ್ಲಾರನ್ನೂ ಕರೀತಾರೆ, ಕರೆದು ಊಟ ಕೊಡ್ತಾರೆ, ಪ್ರಸಾದ ಸೇವೆ ಮಾಡ್ತಾರೆ ಎಲ್ಲಾರ್ಗು. ಒಬ್ರು ಬರೋದಿಲ್ಲ ಆ ಇದಕ್ಕೆ. ಅವ್ರು ಯಾರು? ವೈಷ್ಣವರು ಒಬ್ರು ಕುಂಟನಾಗಿರ್ತಾನೆ. ಒಂದ್ಸಲಿ ಏನಾಗಿರುತ್ತೆ ಅಂದ್ರೆ, ರೂಪ ಗೋಸ್ವಾಮಿ ಅವರು ಕಣ್ಣು ಮುಚ್ಕೊಂಡು ಅವರೆಲ್ಲ ಮಗ್ನರಾಗಿ ಜಪ ಮಾಡ್ತಾರೆ. ಸೊ ಆ ಮಗ್ನರಾಗಿ ಮಾಡುವಾಗ ಆನಂದದಲ್ಲಿ ನಗ್ತಾ ಜಪ ಮಾಡ್ತಾರೆ. ಆ ಸಮಯದಲ್ಲಿ ಆ ವೈಷ್ಣವ, ಕುಂಟರಾಗಿರೋ ವೈಷ್ಣವ, ರೂಪ ಗೋಸ್ವಾಮಿ ಒಂದ್ ಕಡೆ ಕುತ್ಕೊಂಡು ಜಪ ಮಾಡುವಾಗ ಆ ಕುಂಟ ವೈಷ್ಣವ ಅವ್ರ ಮುಂದೆ ಹೋಗ್ತಾರೆ ನಡ್ಕೊಂಡು. ಅವ್ರು ಏನ್ ಅನ್ಕೊಳ್ತಾರೆ, ರೂಪ ಗೋಸ್ವಾಮಿ ಅವರು ನನ್ನನ್ನು ನೋಡಿ ಈ ತರ ನಗ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ. ಸೊ ಅವ್ರಿಗೆ ಬೇಜಾರಾಗತ್ತೆ. ಯಾರಿಗೆ? ಆ ಕುಂಟ ವೈಷ್ಣವರಿಗೆ, ರೂಪ ಗೋಸ್ವಾಮಿ ಮೇಲೆ. ಅದಕ್ಕೆ ರುಚಿ ಹೋಯ್ತು ಅಂತ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ. ನೋಡಿ, ರೂಪ ಗೋಸ್ವಾಮಿ ಅವ್ರು ಬೇಕಂತ ಮಾಡಿದ್ರೆ ಏನಾದ್ರು ಒಂಚೂರಾದ್ರೂ ಅವ್ರಿಗೆ ಮನಸ್ಸಲ್ಲಿತ್ತ? ಅವ್ರು ಇನ್ಫ್ಯಾಕ್ಟ್ ಅವ್ರ ಆನಂದದಲ್ಲಿ ಜಪನಲ್ಲಿ ಮಗ್ನರಾಗಿ ನಗೋದವ್ರು. ಅಂದ್ರೆ ಅವ್ರಿಗೆ ರುಚಿ ಹೊಟ್ಟೋಯ್ತು ಜಪಾನಲ್ಲಿ. ಸೊ ಅವಾಗ ಕುಂಟ ವೈಷ್ಣವ ಬರಲ್ಲ ಊಟಕ್ಕೆ. ಆವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನ್ ಹೋಗಿ ಅವ್ರ ಕಾಲಿಗೆ ಬಿದ್ದು, ರೂಪ ಗೋಸ್ವಾಮಿ ಅವ್ರ ತಪ್ಪೇನಾದ್ರು ಇತ್ತ? ಇಲ್ಲ, ಕರ್ಕೊಂಡ್ ಬಂದು ನೀನ್ ಅವ್ರಿಗೆ ಪ್ರಸಾದ ಕೊಡು ಅಂತ ಹೇಳ್ತಾರೆ. ಸೊ ರೂಪ ಗೋಸ್ವಾಮಿ ಅವರು ಹೋಗಿ ಅಲ್ಲಿ ಅವ್ರು ಸಾರಿ ಕೇಳಿ ಕರ್ಕೊಂಡ್ ಬಂದು ಊಟ ಹಾಕ್ತಾರೆ. ಆಮೇಲೆ ಮತ್ತೆ ಅವ್ರಿಗೆ ಜಪದಲ್ಲಿ ರುಚಿ ಬರುತ್ತೆ. ಇವೆಲ್ಲ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ವೈಷ್ಣವ ಅಪರಾಧ. ಬೇರೆ ವೈಷ್ಣವರನ್ನ ನಾವು ಅವ್ರ ಮೇಲೆ ಏನಾದ್ರೂ ಒಂದು ಜಸ್ಟ್ ಒಂದು ಥಾಟ್, ಇವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಇದರಿಂದ ಅವ್ರ ರುಚಿ ಹೋಗುತ್ತೆ.
ಸೊ ಇದಕ್ ಒಂದೇ ಪರಿಹಾರ. ಏನ್ ಪರಿಹಾರ ಫೈನಲಿ? ಪ್ರಾರ್ಥನೆ, ಕ್ಷಮೆ ಕೇಳೋದು. ಕ್ಷಮೆ ಕೇಳೋದು. ಕ್ಷಮೆ ಕೊಡೋದು. ಕೇಳ್ಬೇಕು. ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ಇಲ್ಲ ಮನೆಯಲ್ಲಿ ಪ್ರಭುಪಾದರ ಮುಂದೆ ನಿಂತ್ಕೊಂಡು ಫಸ್ಟ್ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ನಾವು ವಿಗ್ರಹ ದರ್ಶನ ಹೆಂಗ್ ಮಾಡ್ಬೇಕು? ಫಸ್ಟ್ ಮೇನ್ ಡೋರ್ ಇರತ್ತಲ್ಲ, ಮೇನ್ ಡೋರ್ ಹತ್ರ ಫಸ್ಟ್ ಪ್ರಣಾಮ ಮಾಡ್ಬೇಕು. ಅಲ್ಲಿ ಅವಾಗ ಏನ್ ಹೇಳ್ಬೇಕು ನಾವು? ಪ್ರಣಾಮ ಮಾಡುವ ಮಂಚಕಲ್ಪ ತರುಬೇಚ ಕೃಪಾ ಸಿಂಧು ಹಾ, ಫಸ್ಟ್ ವಾಂಚಕಲ್ಪ ಹೇಳ್ಬೇಕು. ಎಲ್ಲಾ ವೈಷ್ಣವರಿಗೂ ಪ್ರಣಾಮ ಮಾಡ್ಬೇಕು. ಆಮೇಲೆ ಎಲ್ಲಿ ಹೋಗ್ಬೇಕು ನಾವು? ಪ್ರಭುಪಾದರ ಪ್ರಭುಪಾದರ ಹತ್ರ ಹೋಗಿ ಏನ್ ಹೇಳ್ಬೇಕು ನಾವು? ಅವ್ರ ಮಂತ್ರ ಹೇಳ್ಬೇಕು. ಅವ್ರ ಮಂತ್ರ. ಯಾರಿಗೆ ದೀಕ್ಷೆ ಆಗಿದೆ ತನ್ನ ಗುರು ಮಹಾರಾಜ್ ಅವರ ಪ್ರಣಾಮ ಮಂತ್ರ, ಆಮೇಲೆ ಪ್ರಭುಪಾದರ ಮಂತ್ರ, ಆಮೇಲೆ ನಾವೇನ್ ಮಾಡ್ಬೇಕು? ಆಮೇಲೆ ಗೌರ್ನೀತೆ ಅವ್ರಿಗೆ ಪ್ರಣಾಮ ಆಮೇಲೆ ರಾಧಾಕೃಷ್ಣರು, ಆಮೇಲೆ ಜಗನ್ನಾಥ. ಮತ್ತ ನೋಡುವಾಗ ಪ್ರಣಾಮ ಮಂತ್ರ ಹೇಳಿ ದರ್ಶನ ಮಾಡುವಾಗ ಫಸ್ಟ್ ಕಾಲಿಂದ ಪಾದಗಳಿಂದ ಮುಖ ಪದ್ಮವರೆಗೂ ಹೋಗ್ಬೇಕು. ಸೊ ಇದು ದರ್ಶನ ಮಾಡೋದು. ಇದಕ್ಕೆ ಆಕ್ಚುಲಿ ಮಿನಿಮಮ್ ಅಂದ್ರೆ ಮಿನಿಮಮ್ 5 ರಿಂದ 10 ನಿಮಿಷ ಆಗೇ ಆಗತ್ತೆ. ಸೊ ಇದು ದರ್ಶನ ಮಾಡೋದಂದ್ರೆ. ಮಾತಾಜಿ, ಇನ್ನೊಂದು ಡೌಟು. ಟೆಂಪಲ್ ಎಂಟರ್ ಆದ ತಕ್ಷಣ ಬಾಗಲ್ಲಿ ಸ್ವಲ್ಪ ಹೀಗೆ ಕುಟ್ಟುತ್ತಾರಲ್ಲ ಮಾತಾಜಿ, ಅದು ಯಾತಿಕ್ ಮಾತಾಜಿ? ಅಂದ್ರೆ ಇದ್ರ ಬಾಗಿಲಿಂಗ್ ಕುಟ್ತಾರೆ ಅಂದ್ರೆ ಕರೆಕ್ಟ್. ಇವಾಗ ನೀವು ಸಪೋಸ್ ಎಲ್ಲಾದ್ರೂ ಹೋಗ್ತೀರಾ, ಒಂದ್ ರೂಮ್ ಅಲ್ಲಿ ಯಾರೋ ಎಲ್ಲಾರು ಮಾತಾಡ್ತೀರಾ, ಎಲ್ಲಾರು ಇದಾರೆ, ನೀವು ಸಡನ್ ಆಗಿ ಬಡಾರ್ ಅಂತ ಹೋಗ್ತೀರಾ, ಇಲ್ಲ ಒಂದ್ಸಲಿ ಹಿಂಗ್ ಕುಟ್ಟಿ ಹೋಗ್ತೀರಾ ನಾನ್ ಬರ್ತಾ ಇದ್ದೀನಿ ಅಂತ? ನಾನ್ ಬರ್ತಾ ಇದೀನಿ ಅಂತ ಹೇಳೋದಿಕ್ಕೆ ಆತರ ಕೊಟ್ಟದ್ದು. ಹಾ, ಅಂದ್ರೆ ಒಂದ್ ಕ್ಲಾಸ್ ಆಗ್ತಾ ಇದೆ, ಸಪೋಸ್ ಒಂದ್ ಸ್ಕೂಲಲ್ಲಿ ಒಂದ್ ಕ್ಲಾಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ನಡೀತಾ ಇದೆ. ಸೊ ಭಗವಂತ ತನ್ನ ಭಕ್ತರ ಜೊತೆ ಅಲ್ಲಿ ಒಳಗಡೆ ಭಗವಂತ ಇದಾನೆ. ಇದ್ರಲ್ಲಿ ಭಗವಂತನಿಗೆ ನಾವ್ ಇನ್ಫಾರ್ಮ್ ಮಾಡ್ತಿರೋದು ಹಿಂಗೆ ಆಕ್ಚುಲಿ 2 ಸಲ ಕುಟ್ಬೇಕು ಅಂದ್ರೆ ನನಗ್ ಪರ್ಮಿಷನ್ ಕೊಡಿ, ನಾನು ಬರ್ತಾ ಇದ್ದೀನಿ, ನೀವ್ ಏನ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಪಾಲ್ಗೊಳಕ್ ನಾನು ಬರ್ತಾ ಇದ್ದೀನಿ ಅಂದ್ರೆ ಅದು ಪರ್ಮಿಷನ್ ಕೇಳತಾರ. ಓಕೆ, ಅದಕ್ಕೆ ಕುಟ್ಟೋದಂಗೆ. ಥ್ಯಾಂಕ್ಸ್ ಮಾತಾಜಿ, ಇದು ಗೊತ್ತಿರ್ಲಿಲ್ಲ. ಓಕೆ, ಶ್ರೀವಿದ್ಯಾ ಮಾತಾಜಿ ಆನ್ಸರ್ ಬಂತ ನಿಮ್ಗೆ? ಇದು ಎಲ್ಲಾರ್ಗೂ ಆಗತ್ತೆ ಮಾತಾಜಿ. ಇದು ಎಲ್ಲಾರು ಫೇಸ್ ಮಾಡ್ತೀವಿ, ಮತ್ತೆ ಆ ಫೇಸ್ ಮಾಡ್ತೀವಿ, ಮತ್ತೆ ಅದರಿಂದ ಆಚೆ ಕಡೆ ಬರ್ಬೇಕು. ಪ್ರತಿಯೊಬ್ಬರಿಗೂ ಆಗತ್ತೆ. ನೆಕ್ಸ್ಟ್ ಎಲ್ಲಿ ಮಾಡ್ತಾ ಇದ್ವಿ ನಾವ್ ಇವಾಗ? ಎಷ್ಟವರೆಗೂ ಓದಿದ್ವಿ? ಎಷ್ಟು ಟೈಮು? 4 ಗಂಟೆ. ಇನ್ನೊಂದು 10 ನಿಮಿಷ. ಸ್ವಲ್ಪ ಹೊತ್ತು. ಎಲ್ಲಿ ಸ್ಟಾಪ್ ಮಾಡಿದ್ವಿ ನಾವು ಓದೋದು? ಯಾರು ಇವತ್ತು ಮಾತಾಡೇ ಇಲ್ಲ? ಲೀಲಾನಂದಿನಿ ಕೇಶವಿ ಮಾತಾಜಿ, ಗೊತ್ತೀರಾ ಮಾತಾಜಿ? ಲಾಸ್ಟ್ ಯಾರು ಓದಿದ್ದು? ದಾಮೋದರ್ ಪ್ರಭು ಅಲ್ವಾ? ಎಲ್ಲಿ ಸ್ಟಾಪ್ ಮಾಡಿದ್ವಿ ಪ್ರಭು ನಾವು? ಈ ಚಟುವಟಿಕೆ ಕಾರ್ಯಚಟುವಟಿಕೆಗಳಿಂದ ಓದ್ಬೇಕು. 30ನೇ ಪೇಜ್ ಮಾತಾಜಿ, 30ನೇ ಪೇಜ್ ಲಾಸ್ಟ್ ಪ್ಯಾರ. 30ನೇ ಪೇಜು ಲಾಸ್ಟ್ ಪ್ಯಾರ ಓದ್ಬೇಕು. ಈ ಕಾರ್ಯಚಟುವಟಿಕೆಗಳು ಓದಿ. ಈ ಕಾರ್ಯಚಟುವಟಿಕೆಗಳನ್ನು ತಾಳ್ಮೆಯಿಂದ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ನಿಜವಾಗಿ ಹೇಳುವುದಾದರೆ ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಏಕಾಂಗಿಯಾಗಿ ಶುರು ಮಾಡಲಾಯಿತು. ಮೊದಲು ಇದಕ್ಕೆ ಜನರಿಂದ ಪ್ರತಿಕ್ರಿಯೆ ಇರಲಿಲ್ಲ. ಆದರೆ ನಾವು ಭಕ್ತಿ ಚಟುವಟಿಕೆಗಳನ್ನು ತಾಳ್ಮೆಯಿಂದ ಮುಂದುವರಿಸಿಕೊಂಡು ಬಂದಿದ್ದರಿಂದ ಜನರಿಗೆ ಕ್ರಮೇಣ ಆಂದೋಲನ ಮಹತ್ವವನ್ನು
ಅರಿಯಲಾರಂಭಿಸಿದರು. ಈಗ ಅವರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಭಕ್ತಿ ಸೇವೆ ಮಾಡುವಲ್ಲಿ ತಾಳ್ಮೆ ಕೆಡಬಾರದು. ಆಚಾರ್ಯರಿಂದ ಉಪದೇಶಗಳನ್ನು ಪಡೆದು ಗುರುಗಳ ಮತ್ತು ಕೃಷ್ಣನ ಕೃಪೆಯನ್ನಾಶ್ರಯಿಸಿ ಅವುಗಳನ್ನು ತಾಳ್ಮೆಯಿಂದ ಅನುಷ್ಠಾನಕ್ಕೆ ತರಬೇಕು. ಕೃಷ್ಣ ಪ್ರಶ್ನ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾದರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಇರಬೇಕು. ವಿವಾಹಿತರು ತನ್ನ ಗಂಡನಿಂದ ಸಂತಾನವನ್ನು ನಿರೀಕ್ಷಿಸುವುದೇನು ಸಹಜ. ಆದರೆ ಆಕೆಯು ಮದುವೆಯಾದವರೊಡನೆ ಸಂತಾನವನ್ನು ನಿರೀಕ್ಷಿಸಲಾಗದು. ಮದುವೆಯಾದ ಮೇಲೆ ಮಕ್ಕಳನ್ನು ಪಡೆಯಲು ಆಕೆಯ ಪ್ರಯತ್ನ ಪಡಬಹುದು ನಿಜ. ಆದರೆ ತನಗೆ ಮಗು ಆಗುತ್ತದೆ, ಕಾಲಕ್ರಮದಲ್ಲಿ ಹುಟ್ಟುತ್ತದೆ ಎಂಬ ಭರವಸೆ ಇಟ್ಟುಕೊಂಡು ಅವಳು ಗಂಡನಿಗೆ ಶರಣಾಗಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಶರಣಾಗತಿ ಎಂದರೆ ಒಬ್ಬನು ಆತ್ಮವಿಶ್ವಾಸವುಳ್ಳವನಾಗಿರಬೇಕು ಎಂದರ್ಥ. ಭಕ್ತನ ಅವಶ್ಯ ರಕ್ಷಾದೇ ಕೃಷ್ಣ. ಕೃಷ್ಣನು ಖಂಡಿತವಾಗಿ ನನ್ನನ್ನು ಕಾಪಾಡು, ಭಕ್ತಿ ಸೇವೆ ಮಾಡಲು ನಿಶ್ಚಿತವಾಗಿ ಸಹಾಯ ಮಾಡುತ್ತಾನೆ ಎಂದು ಭಾವಿಸುತ್ತಾನೆ. ಇದನ್ನೇ ಆತ್ಮವಿಶ್ವಾಸವೆಂದು ಕರೆಯುವುದು. ಹೀಗಾಗಿ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ನಿಶ್ಚಯಾತ್ ಮತ್ತೆ ಧೈರ್ಯಾತ್ ಎರಡು ಕೊಟ್ಟಿದ್ದಾರೆ ಪ್ರಭುಪಾದ. ನಿಶ್ಚಯ ಅಂದ್ರೆ ಏನು? ದೃಢ ಶ್ರದ್ಧಾ. ಭಕ್ತಿನಲ್ಲಿ ದೃಢವಾಗಿರೋ ಶ್ರದ್ಧಾ ಯಾವಾಗಿರುತ್ತೆ ಅದು ನಿಶ್ಚಯ. ಉದಾಹರಣೆಗೆ ಕೊಲವೇಚ ಶ್ರೀಧರ್ ಕೇಳಿದೀರಾ? ಚೈತನ್ಯ ಮಹಾಪ್ರಭು ಅವರ ಪಾಸ್ಟ್ ಟೈಮ್ಸ್ ಅಲ್ಲಿ ಕೊಲವೇಚ ಶ್ರೀಧರ್ ಅವ್ರು ಏನ್ ಮಾಡ್ತಾ ಇದ್ರು? ಅವ್ರ ಕೆಲಸ ಏನಾಗಿತ್ತು? ವೃತ್ತಿ ಏನಿತ್ತು? ಬಾಳೆ ಎಲೆ ಮಾರ್ತಾ ಇದ್ರು. ಬಾಳೆ ಮರದ ಎಲ್ಲಾ ಪದಾರ್ಥಗಳು ಅವರು ಮಾರ್ತಾ ಇದ್ರು. ಎಲೆ, ಅದ್ರದ್ದು ಏನದು ದಿಂಡು ಇವೆಲ್ಲ. ಸೊ ಅವ್ರಿಗೊಂದ್ಸಲಿ ನಿಮಾಯ್ ಪಂಡಿತ್, ಅವಾಗ ಚೈತನ್ಯ ಮಹಾಪ್ರಭು ಅವ್ರ ಹೆಸರು ನಿಮಾಯ್ ಪಂಡಿತ್, ಹೋಗಿ ಕೊಲವೇಚ ಶ್ರೀಧರ್ ಹತ್ರ ಹೋಗಿ ಅಣಗಿಸ್ತಾರೆ ಒಂದ್ಸಲಿ. ಕೊಲವೇಚ ಶ್ರೀಧರ್ ನೀನು ನಿನ್ನ ಧೋತಿ ನೋಡ್ಕೊ ಹೆಂಗಿದೆ, ಹರಿದೋಗಿದೆ, ನೀನು ಹಿಂಗಿದ್ಯಾ ಅಂತ ಅಣಗಿಸ್ತಾರೆ ಒಂದ್ಸಲಿ ನಿಮಾಯ್ ಪಂಡಿತ್ ಹೋಗಿ ಕೊಲವೇಚ ಶ್ರೀಧರ್ ಹತ್ರ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಒಬ್ಬ ರಾಜ ತನ್ನ ಅರಮನೆಯಲ್ಲಿ ಇರ್ತಾನೆ, ಒಂದು ಹಕ್ಕಿ ತನ್ನ ಗೂಡಿನಲ್ಲಿ ಇರುತ್ತೆ, ರಾತ್ರಿ ಇಬ್ರು ಮಲ್ಕೊಳ್ಳೋದು ಒಂದೇ, ನಿದ್ದೆ ಅನ್ನೋದು ಒಂದೇ. ಸೊ ನಾವ್ ಈ ಜೀವನದಲ್ಲಿ ಏನ್ ಬದುಕ್ತಾ ಇದೀವಲ್ಲ, ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಆಹಾರ, ನಿದ್ರಾ, ಭಯ, ಮೈಥುನ, ಇದು ಎಲ್ಲಾರ್ಗೂ ಒಂದೇ. ನಿಜವಾಗ್ಲೂ ತೃಪ್ತಿಯಾದ ಮನುಷ್ಯ ಎಲ್ಲಿ ಹೋದ್ರೂ ಅವನಿಗೆ ಸಂತೋಷ ಸಿಗುತ್ತೆ ಅಂತ ಕೊಲವೇಚ ಶ್ರೀಧರ್ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅಂದ್ರೆ ಏನೇ ಪರಿಸ್ಥಿತಿ ಇದ್ರೂನು ನಿಶ್ಚಯ, ದೃಢ ನಿಶ್ಚಯ ಕಳ್ಕೊಳ್ಳಿಲ್ಲ ಅವರು. ಪ್ರಭುಪಾದರು ಹೇಳಿರೋದು ದೃಢ ನಿಶ್ಚಯ ಮೇನ್ ನಮಗ್ ಬರ್ಬೇಕಾಗಿರೋದು ಮಾರ್ನಿಂಗ್ ಪ್ರೋಗ್ರಾಮ್. ಮಾರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ ಮಂಗಳಾರತಿ. ಭಕ್ತಿ ಸೇವೆನಲ್ಲಿ ಹಲವಾರು ಅಂಗಗಳಿದೆ, ಎಷ್ಟೊಂದು ಅಂಗಗಳಿದೆ. 64 ಅಂಗಗಳು, ಆಮೇಲೆ 32, ಮತ್ತೆ 64, ಸುಮಾರು 200 ಅಂಗಗಳು. ನೀವು ಭಕ್ತಿ ರಸಾಮೃತ ಸಿಂಧುನಲ್ಲಿ ಓದಿರ್ತೀರಲ್ಲ, ಇವಾಗ ದಿನ ಹೋಗಿ ವಿಗ್ರಹ ದರ್ಶನ ಮಾಡ್ಬೇಕು, ಈ ತರ ಎಷ್ಟೊಂದು ಅಂಗಗಳಿದೆ. ಈ 5 ಅಂಗಗಳಲ್ಲಿ ಈ 200ಕ್ಕಿಂತ ಹೆಚ್ಚು ಅಂಗಗಳು ನಮಗೆ ಭಕ್ತಿ ರಸಾಮೃತ ಸಿಂಧುನಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ 5 ಮುಖ್ಯವಾದದ್ದು ದಿನ ಏನ್ ಮಾಡ್ಬೇಕು, ಅದ್ ಯಾವ್ದು ಗೊತ್ತಾ ನಿಮ್ಗೆ? ಸರ್ವೇಶ್ವರಿ ಮಾತಾಜಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸಾರಿ ಮಾತಾಜಿ. ತುಳಸಿ ಸೇವಾ ಮಾತಾಜಿ, ಆಮೇಲೆ ಮತ್ರವಾಸ, ಆಮೇಲೆ ವೈಷ್ಣವ ಸೇವಾ, ಭಾಗವತ ಸೇವಾ, ಇನ್ನೊಂದು ನೀವು ವೈಷ್ಣವ ಸೇವಾ ಅಂದ್ರೆ ಎಷ್ಟೊಂದು ಬರುತ್ತೆ ಅದರಲ್ಲಿ. ಸ್ಪೆಸಿಫಿಕ್ ಆಗಿ 5 ಇದು ಮಾಡ್ಬೇಕು ಅಂತ. ಮಥುರಾವಾಸ ಮಾತಾಜಿ, ತುಳಸಿ ಸೇವಾ, ಭಾಗವತ ಸೇವಾ, ಆಮೇಲೆ ವಿಗ್ರಹ ಆರಾಧನೆ, ಆಮೇಲೆ ಇನ್ನೊಂದು ಯಾಕೋ ಬರ್ತಾರೆ.
ಅಕ್ಕ ಬರ್ತಾ ಇಲ್ಲ. ಬೇರೆಯವರು ಯಾರಿಗ್ ಗೊತ್ತು? ನಾಮ ಜಪ ಮಿಸ್ ಮಾಡಿದ್ರು. ಫಸ್ಟ್ ಮಾಡೋದು ನಾಮ. ಸೊ ಈ 5 ನಾಮಕೀರ್ತನ, ಆಮೇಲೆ ಭಾಗವತ ಶ್ರವಣ, ಶ್ರೀಮೂರ್ತಿರ ವಿಗ್ರಹ ಸೇವನ, ಆಮೇಲೆ ಮಥುರಾವಾಸ. ಇನ್ನೊಂದೇನು? ತುಳಸಿ ಆರ್ತಿ. ಈ 5 ಪ್ರಭುಪಾದರು ನಮಗೆ ಮಾರ್ನಿಂಗ್ ಪ್ರೋಗ್ರಾಮ್ ಮಂಗಳಾರತಿ ಕೊಟ್ಟಿದ್ದಾರೆ. ಈ 5 ಹೆಂಗ್ ಕವರ್ ಆಗತ್ತೆ ನಮಗೆ? ಮಾರ್ನಿಂಗ್ ಅಲ್ಲಿ ಬೆಳಗ್ಗೆ ಜಪ ಮಾಡ್ತೀವಿ, ಜಪ ಕೊಟ್ಟಿದ್ದಾರೆ ಹೌದಾ? 4:30 7:30 ಅವ್ರು ಹೇಳಿರೋದು. ಸೊ ಆ ಟೈಮಲ್ಲಿ ಆಕ್ಚುಲಿ ಮನೇಲಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ, ಯಾಕಂದ್ರೆ ದೇವಸ್ಥಾನದಲ್ಲಿ ಹಾಡಿ ಆಮೇಲೆ ಬೇರೆಯವ್ರು ರಿಪೀಟ್ ಮಾಡ್ತಾರಲ್ಲ, ಮನೇಲಿ ಮಾಡಿದ್ರೆ ತುಂಬಾನೇ ಕಡಿಮೆ ಆಗತ್ತೆ ಟೈಮ್. ನಾಮ ಜಪ ಆಗತ್ತಾ ಇಲ್ವೋ? ಬೆಳಗ್ಗೆ ಮಾರ್ನಿಂಗ್ ಭಾಗವತಂ ಕ್ಲಾಸ್ ಇದೆಯೋ ಇಲ್ವೋ? ದಿನ ಕೇಳ್ಬೇಕು. ಅಂದ್ರೆ ಆ ಮಾರ್ನಿಂಗ್ ಪ್ರೋಗ್ರಾಮ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ. ಭಾಗವತಂ ಕ್ಲಾಸ್, ಆಮೇಲೆ ವಿಗ್ರಹ ಆರಾಧನೆ, ಆರತಿ ಇದೆಯಾ ಇಲ್ವಾ? ಮಂಗಳ ಆರತಿ ಅಂದ್ರೆ ಆರತಿಯಿಂದಾನೇ ಶುರು ಮಾಡ್ತೀವಿ ಹೌದಾ? ವಿಗ್ರಹ ಪೂಜೆ ಇದೆಯಾ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ? ಆಮೇಲೆ ಪ್ರಸಾದ ಮಾಡೋದು, ಪ್ರಸಾದ ಭೋಗ ಮಾಡೋದು, ಅದು ತುಳಸಿ ತುಳಸಿ ಆರತಿ. ತುಳಸಿ ಆರತಿ ಇದೆಯಾ? ಇನ್ನೊಂದೇನು? ಇನ್ನೊಂದು 5ನೇ ಅಂಗ ಏನು? ಮಥುರಾವಾಸ ಹೆಂಗಾಗತ್ತೆ ಬೆಳಗ್ಗೆ? ಈ ಎಲ್ಲಾ ಕಾರ್ಯಗಳು ಎಲ್ಲಿ ನಡೆಯುತ್ತೆ ಅದು ಧಾಮಕ್ಕೆ ಸಮಾನ, ಹಾಗಾಗಿ ಮಥುರಾ. ಪ್ರಭುಪಾದ್ರು ಏನ್ ಹೇಳಿದ್ದಾರೆ? ಇಸ್ಕಾನ್ ಟೆಂಪಲ್ಸ್ ಯಾವ್ದಾದ್ರು ಇಲ್ಲ, ಮನೆಯಲ್ಲಿ ನಾವು ಯಾವಾಗ ಇದೆಲ್ಲ ಮಾಡ್ತೀವಿ ಅದೇ ಧಾಮ. ಧಾಮ ಅಂದ್ರೆ ಯಾವುದೇ ಧಾಮ, ಮಥುರಾ ಧಾಮ್ ಇಲ್ಲ ವೃಂದಾವನ್ ಧಾಮ್, ಏನು ಎಲ್ಲಿ ಭಗವಂತನ ಸೇವೆ ಆಗತ್ತೆ. ಸೊ ಇವೆಲ್ಲ ಮಾಡಿದ್ರೆ ಮನೆಯಲ್ಲಿ ಅದೇ ಮಥುರಾ, ಅದೇ ವೃಂದಾವನ್. ಸೊ ಈ 5 ಕವರ್ ಆಗ್ಬಿಡುತ್ತೆ. ಅದಕ್ಕೆ ಮಾರ್ನಿಂಗ್ ಪ್ರೋಗ್ರಾಮ್ ಅಷ್ಟು ಇಂಪಾರ್ಟೆಂಟ್. ಓಕೆ, ಆಮೇಲೆ ಇನ್ನು ನಿಶ್ಚಯಾತಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ರಘುನಂದನ್ ಠಾಕೂರ್ ಅಂತ ಒಬ್ಬ ಚಿಕ್ಕ ಮಗು ಇರ್ತಾನೆ, 5 ವರ್ಷದ ಮಗು. ಅವ್ರ ತಂದೆ ಹೆಸರು ಮುಕುಂದ. ಒಂದ್ಸಲಿ ಮುಕುಂದ ಅವರು ಎಲ್ಲ ಊರಿಗೆ ಹೋಗ್ಬೇಕಾಗಿ ಬರುತ್ತೆ. ಸೊ ಅವ್ರು ಮುಕುಂದ ಅವರು ಮಗನಿಗೆ ರಘುನಂದನ್ ಠಾಕೂರ್ ಅವ್ರಿಗೆ ಹೇಳ್ತಾರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿರೋ ವಿಗ್ರಹ ಸೇವೆ, ಕೃಷ್ಣನ ವಿಗ್ರಹ ಸೇವೆ ನೀನೇ ಮಾಡ್ಬೇಕು ಕರೆಕ್ಟಾಗಿ. ನೀನೆಲ್ಲ ಮಾಡು, ಪ್ರಸಾದ ನಿಮ್ಮಮ್ಮ ಮಾಡಿ ಕೊಡ್ತಾರೆ, ಆ ಪ್ರಸಾದ ತಗೊಂಡು ನೀನು ಅರ್ಪಣೆ ಮಾಡ್ಬೇಕು ಅಂತ ಎಲ್ಲ ಒಪ್ಪಿಸ್ಬಿಟ್ಟು ಅವರು ಹೋಗ್ತಾರೆ. ಆಗಿನ ಕಾಲದಲ್ಲ ಊರು ಹೋಗೋದಂದ್ರೆ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಹೋಗಿ ಬರ್ಬೇಕು, ನಡ್ಕೊಂಡು ಹೋಗ್ತಾ ಇದ್ರು. ಸರಿ ಅಂತ ಒಪ್ಕೊಳ್ತಾನೆ ಆ ಮಗು. ಸೊ ಪೂಜೆ ಎಲ್ಲ ಮಾಡ್ತಾನೆ ಆ ಚಿಕ್ಕ ಹುಡುಗ. ಅವ್ರ ತಂದೆ ಊರಿಗೆ ಹೋದ್ಮೇಲೆ ರಘುನಂದನ್ ಠಾಕೂರು. ಆಮೇಲೆ ಅವ್ರ ಅಮ್ಮ ದಿನಾ ಒಂದು ಲಡ್ಡು ಪ್ರಸಾದಕ್ಕೆ ಮಾಡ್ತಾರೆ ಅವರು, ಭೋಗಗೆ. ಸೊ ಆ ಮಗು ಹೋಗಿ ಭೋಗ ಇಡ್ತಾನೆ ಯಾರೋ ಭಗವಂತನ ಹತ್ರ ಭೋಗ ಇಟ್ಟು ವೆಯ್ಟ್ ಮಾಡ್ಬೇಕು. ಮತ್ತೆ ಹೋಗಿ ನೋಡಿದ್ರೆ ಆ ಲಡ್ಡು ಅಲ್ಲೇ ಇರುತ್ತೆ. ಇಮಿಡಿಯೇಟ್ಲಿ ಕೃಷ್ಣನ ಹತ್ರ ಹೋಗಿ ಅಳ್ತಾನೆ, ಏನಿದು ನನ್ ಕೊಟ್ಟಿರೋ ಭೋಗ ನೀನ್ ತಿಂದೇ ಇಲ್ವಲ್ಲ ಕೃಷ್ಣ, ಏನು ತಿಂದೇ ಇಲ್ಲ, ಇಲ್ಲೇ ಇದೆ ಅಲ್ವಾ ಇಲ್ಲ ಅಂತ ಹೇಳಿ ಹಠ ಮಾಡಿ ಅಳ್ತಾನೆ. ಆವಾಗ ಕೃಷ್ಣ ಬಂದು ಕೈಯಿಂದ ತಗೊಂಡು ನೀನ್ ತಿನ್ಸು ಅಂದ್ರೆ ಆ ಚಿಕ್ಕ ಮಗು ಹಿಂಗ್ ಲಡ್ಡು ತಗೊಂಡು ಹಂಗೆ ಕೃಷ್ಣನ್ಗೆ ಕೊಡ್ತಾನೆ. ಕೃಷ್ಣ ವಿಗ್ರಹ ನಿಜವಾಗ್ಲೂ ತಿನ್ನಕ್ಕೆ ಶುರು ಮಾಡುತ್ತೆ. ಸೊ ಆ ಲಡ್ಡು, ಆ ಇರೋ ಕಪ್ಪಲ್ಲಿ ಆ ಲಡ್ಡೂಸು, ಒಂದ್ 5-6 ಲಡ್ಡು ಅವ್ರ ಅಮ್ಮ ಏನ್ ಕೊಡ್ತಾರೆ, ವಿಗ್ರಹ ನಿಜವಾಗ್ಲೂ ಕೃಷ್ಣನ್ಗೆ ತಿನ್ನಿಸ್ತಾನೆ. ಅಂದ್ರೆ ಆ ಮಗುನಲ್ಲಿರೋ ಸರಳತೆ ಅದು. ದಿನ ಹಂಗ್ ನಡಿಯಕ್ಕಾಗತ್ತೆ. ಅವ್ರಮ್ಮ ಟ್ರೈ ಮಾಡ್ತಾರೆ, ಏನಕ್ಕೆ ಈ ಹುಡುಗನೇ ತಿಂತಾ ಇದ್ದಾನೆ ಅಂತ ಅವ್ರಿಗೆ ಡೌಟ್ ಬರುತ್ತೆ. ದಿನ ಹೋಗಿ ಒಳಗಡೆ ಭೋಗ ಮಾಡೋ ಬದಲು ಈ ಹುಡುಗನೇ ತಿಂತಾ ಇದ್ದಾನೆ. ಸರಿ ಅಂತ ಅವ್ರು ಸುಮ್ನೆ ಇರ್ತಾರೆ. ಸ್ವಲ್ಪ ಹೇಳಕ್ ಟ್ರೈ ಮಾಡ್ತಾರೆ, ಆದ್ರೆ ಆಮೇಲೆ ಸುಮ್ನೆ ಇರ್ತಾರೆ. ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಅಪ್ಪ ಬಂದ್ಮೇಲೆ ಹೇಳ್ತಾರೆ, ಈ ತರ ದಿನ ನಾನು ಲಡ್ಡು ಕೊಡ್ತಾ ಇದ್ದೀನಿ, ಒಳಗಡೆ ಹೋಗ್ತಾನೆ, ಆದ್ರೆ ಆ ಲಡ್ಡು ಮತ್ತೆ ಪ್ರಸಾದ ತರ ಬರ್ತಾನೆ ಇಲ್ಲ.
ಮೋಸ್ಟ್ಲಿ ಮಗುನೇ ತಿಂತಾ ಇದ್ದಾನೇನೋ, ಮತ್ತೆ ನಾನು ತಿಂತಾ ಇಲ್ಲ, ಕೃಷ್ಣ ವಿಗ್ರಹ ತಿಂತಾ ಇದ್ದಾನೆ ಅಂತ ಇವ್ನು ಸುಳ್ಳು ಹೇಳ್ತಿರ್ಬೇಕು, ಇವ್ನು ಇವಾಗ್ಲೇ ತಿದ್ದಬೇಕು ನಾವು ಅಂತ ಅವರಪ್ಪಂಗೆ ಹೇಳ್ತಾರೆ. ಸೊ ಅವರಪ್ಪ ಕೂಡಿಸಿ ಆ ಮಗುನ ಕೇಳ್ತಾರೆ, ರಘುನಂದನ್ ಠಾಕೂರ್, ನೀನ್ ಏನ್ ಆಗ್ತಾ ಇದೆ ಲಡ್ಡು ಅಂತ. ಅವನು ಇಲ್ಲ, ವಿಗ್ರಹ ತಿಂತಾ ಇದ್ದಾನೆ, ದಿನಾ ಕೃಷ್ಣ ಬಂದು ನನ್ ಲಡ್ಡು ಸ್ವೀಕಾರ ಮಾಡಿ ತಗೊಳ್ತಾನೆ, ಅದಕ್ಕೋಸ್ಕರ ಅಲ್ವಾ ನಾವು ಭೋಗ ಮಾಡೋದು, ಲಡ್ಡು ಭೋಗ ಮಾಡಿ ಮತ್ತೆ ಅದೇ ವಾಪಸ್ ಬರೋದಿದ್ರೆ ನಾನು ಕೃಷ್ಣನ್ಗೆ ಹೆಂಗ್ ತಿನ್ಸ್ದಂಗೆ. ಅಷ್ಟು ಸರಳತೆ ಇರುತ್ತೆ ಮಕ್ಕಳಲ್ಲಿ. ಸೊ ಅದಕ್ಕೆ ನಿಶ್ಚಯ ಅನ್ನೋದು ಸರಳತೆಯಿಂದ ಬರುತ್ತೆ. ಸೊ ಆವಾಗ ನಂಬಲ್ಲ, ಆವಾಗ ಸರಿ ಇವಾಗ ಹೋಗಿ ನೀನ್ ಭೋಗ ಮಾಡು ಅಂತ ಅವರಪ್ಪ ಹೇಳ್ತಾನೆ. ಸೊ ಭೋಗ ಮಾಡುವಾಗ ಕೈಯಿಂದ ಹಿಂಗ್ ಲಡ್ಡು ತಗೊಂಡು ತಿನ್ನಿಸ್ತಾ ಇರೋವಾಗ ಸಡನ್ ಆಗಿ ಕರ್ಟನ್ ಹಾಕಿ ಅವರಪ್ಪ ಒಳಗಡೆ ಹೋದಾಗ ಆಶ್ಚರ್ಯ ಆಗತ್ತೆ, ನಿಜವಾಗ್ಲೂ ಹಿಂಗೆ ಕೈಯಿಂದ ತಿನ್ಸೋದು. ಆಮೇಲೆ ಸಡನ್ ಆಗಿ ಅವಾಗ ಅಲ್ಲೇ ಮತ್ತೆ ಸ್ಟಾಪ್, ವಿಗ್ರಹ ಸ್ಟಾಪ್ ಮಾಡುತ್ತೆ. ಅಂದ್ರೆ ಇವೆಲ್ಲ ಆಗಿರೋ ಘಟನೆಗಳು ನಮಗೆ ಕೊಟ್ಟಿರೋದು. ಸೊ ನಿಶ್ಚಯ, ದೃಢ ನಿಶ್ಚಯ ಬರೋದು ಸರಳತೆಯಿಂದ. ಪ್ರಭುಪಾದರು ಹೇಳೋದು ಅದ್ ಬೆಳೆಸ್ಕೊಳ್ಳಿ ಅಂತ. ಸರಳತೆ ಇಲ್ಲ ಅಂದ್ರೆ ಭಕ್ತಿನಲ್ಲಿ ಮುಂದೆ ಹೋಗಕ್ಕಾಗಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಸಕ್ಸಸ್ ಬೇಕು ಅಂದ್ರೆ ನಾವು ಎಲ್ಲ ಮಾಡಿ ಸಾಧಿಸ್ಬೋದು, ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಈ ಸರಳತೆ, ಪ್ರಾಮಾಣಿಕತೆ ಇಲ್ಲದೆ ನಾವು ಮುಂದೆ ಹೋಗಕ್ಕಾಗಲ್ಲ. ಸೊ ಅದು ಕಾಂಚೀಪೂರ್ಣ ಕತೆ ಗೊತ್ತಾ ಯಾರಿಗಾದ್ರು? ವರದರಾಜ ಪೆರುಮಾಳ್ ಕಾಂಚೀಪೂರ್ಣ. ಮುಂದಿನ ಕ್ಲಾಸಲ್ಲಿ ನೋಡೋಣ, ಸೋಮವಾರ. ಓಕೆ, ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾ, ಕೇಳ್ಬೇಕಾ? ಹರೇ ಕೃಷ್ಣ ಮಾತಾಜಿ. ಭಕ್ತರ ಸೇವೆ ಮಾಡಿದಾಗ ಭಗವಂತ ತೃಪ್ತಿ ಆಗ್ತಾನೆ ಅಂತ ಹೇಳಿ ಆ ಸ್ಟೋರಿಯಿಂದ ಗೊತ್ತಾಗುತ್ತಲ್ವ ಮಾತಾಜಿ? ಯಾವ ಸ್ಟೋರಿ ಮಾತಾಜಿ? ಕಾಂಚೀಪೂರ್ಣ ವರದರಾಜ. ಹಾ, ಕರೆಕ್ಟ್ ಕರೆಕ್ಟ್. ಭಕ್ತರ ಸೇವೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗತ್ತೆ. ಅಂದ್ರೆ ನಿಶ್ಚಯ, ಅವ್ರಿಗೆ ಎಷ್ಟು ದೃಢ ನಿಶ್ಚಯ ಇತ್ತು ಅಂದ್ರೆ ಭಗವಂತನ ಹತ್ರ ಮಾತಾಡ್ತಾ ಇದ್ವಿ. ಅದಕ್ಕೂ ಇಲ್ಲಿ ಬರುತ್ತೆ. ಪ್ರಭು ಯಾರು ಏನ ಕೇಳ್ತಾ ಇದ್ರಿ? ಹಾ ಮಾತಾಜಿ, ಮಾತಾಜಿ ಇಲ್ಲಿ ಅತಿ ಉತ್ಸಾಹದಲ್ಲಿ ಇತ್ತಲ್ಲ ಮಾತಾಜಿ, ಅದು ಅತಿ ಉತ್ಸಾಹ ಒಳ್ಳೇದ ಅಥವಾ ಒಳ್ಳೇದಲ್ಲ ಮಾತಾಜಿ? ಉತ್ಸಾಹ ಮತ್ತೆ ಅತಿ ಉತ್ಸಾಹದಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ? ಅಂದ್ರೆ ಈಗ ಒಬ್ಬೊಬ್ರು ಭಕ್ತರು ಅತಿ ಉತ್ಸಾಹದಲ್ಲಿ ಈಗ ತುಂಬಾ ಜಪ ಮಾಡೋದು ಮತ್ತೆ ಎಲ್ಲರಿಗೂ ಕಾಣುವಂಗ್ ಮಾಡ್ತಾ ಇರೋದು, ಅದು ಅದರಲ್ಲಿ ಬರತ್ತಾ ಅಥವಾ ಅದು ಏನಂತ ಕನ್ಫ್ಯೂಸ್ ಆಗ್ತೈತೆ ನಂಗೆ, ಸ್ವಲ್ಪ ಹೇಳ್ತೀರಾ? ಇವಾಗ ನೋಡಿ, ಭೌತಿಕ ಜೀವನದಲ್ಲಿ ನಾವು ಇರ್ಬೇಕು ಅಂದ್ರೆ ಎಷ್ಟೇ ಉತ್ಸಾಹ ಇದ್ರೂ ಸಾಲಲ್ಲ ಭಕ್ತಿ ಜೀವನದಲ್ಲಿ. ಆದ್ರೆ ನಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅವೆಲ್ಲಾನು ನಾವು ಬಿಡಕ್ಕಾಗಲ್ಲ. ಇವಾಗ ನನಗೆ ತುಂಬಾ ಉತ್ಸಾಹ ಇದೆ, ನಾನು ದಿನ ಬೆಳಗ್ಗೆ 4 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆವರೆಗೂ ನಾನು ದೇವಸ್ಥಾನದಲ್ಲೇ ಇರ್ತೀನಿ, ಮನೆಯಲ್ಲಿ ಏನು ನೋಡಲ್ಲ, ಆಗತ್ತ ಅದು? ಎರಡು ಮಾಡ್ಲೇಬೇಕು. ಮಾತಾಜಿ ನಂದೊಂದು ಕ್ವಶನ್ ಅಂದ್ರೆ ಇದೆ. ಎಷ್ಟು ನಾವು ಏನಾಗತ್ತೆ ಅಂದ್ರೆ ಬೆಳೀತಾ ಬೆಳೀತಾ ಭಕ್ತಿನಲ್ಲಿ ನಾವು ನಮ್ದೇ ಇವಾಗ ಇವೆಲ್ಲ ಫಾಲೋ ಮಾಡ್ತಿದೀವಿ, ನೋಡಿದ್ವಲ್ಲ, ನಿಷೇಧ, ಇವೆಲ್ಲ ಅತ್ಯಾಹಾರ, ಇವೆಲ್ಲ ನಾವು ಕಡಿಮೆ ಮಾಡಿದಷ್ಟು ನಮಗೆ ಜಾಸ್ತಿ ಟೈಮ್ ಸಿಗತ್ತೆ. ಆವಾಗ ನಮಗೆ ಇನ್ನೂ ಜಾಸ್ತಿ ಜಾಸ್ತಿ ಮಾಡಕ್ಕೆ ಅವಕಾಶಗಳು. ಅತಿ ಉತ್ಸಾಹ ಇರ್ಬೇಕು, ಆದ್ರೆ ಇಟ್ ಶುಡ್ ನಾಟ್ ಬಿ ದ ಕಾಸ್ಟ್ ಆಫ್ ಸಮಥಿಂಗ್. ಬೇರೆದನ್ನ ಬಿಟ್ಟು ಇದು ಮಾಡ್ತೀನಿ ಅನ್ನೋ ತರ ಇರಬಾರ್ದು. ಆಟೋಮ್ಯಾಟಿಕ್ ಆಗಿ ಅದು ಏನದು ಅದು ಅಡ್ಜಸ್ಟ್ ಆಗ್ಬೇಕು ಹಂಗೆ, ಆತರ. ಮಾತಾಜಿ ನಂದೊಂದು ಕ್ವಶನ್ ಇದೆ ಮಾತಾಜಿ. ಚಾಂಟಿಂಗ್ ಮಾಡುವಾಗ ಎಲ್ಲಾರು ಹಿಂಗ ಓಡಾಡ್ಕೊಂಡು ಮಾಡ್ತಾ ಇರ್ತಾರೆ. ಒಂದ್ ನಿಮಿಷ ಈ ಪ್ರಶ್ನೆ ಮಾತಾಜಿ, ಒಂದ್ ನಿಮಿಷ. ಹನುಮಂತ್ ಪ್ರಭು ಎಸ್ ಮಾತಾಜಿ, ಹರೇ ಕೃಷ್ಣ. ಬಂತ ಆನ್ಸರ್? ಓಕೆ ಮಾತಾಜಿ. ಹಾ ಮಾತಾಜಿ, ಅಂದ್ರೆ ನಾನು ನೋಡಿದ್ದೆ ಸ್ವಲ್ಪ ಜನ ಭಕ್ತರಿಗೆ, ಅದಕ್ಕೆ ನಂಗೆ ನೆನಪು ಬಂತು ಮಾತಾಜಿ. ಅದು ನಾನು ನೋಡಿದೀನಿ ಒಬ್ರು ಭಕ್ತರು ಹೆಂಗೆ ಅಂದ್ರೆ, ನನಗೆ ಗೊತ್ತಿರೋ ಒಬ್ರು ಮಾತಾಜಿ ಅವರ ಜಾಬ್ ಬಿಟ್ಬಿಟ್ರು. ಆಮೇಲೆ ಅವರ ಮನೆ ಪ್ರಾಬ್ಲಮ್ ಅಲ್ಲಿ ಹೋಯ್ತು. ಆಮೇಲೆ ತುಂಬಾ ಕಷ್ಟ ಇದೆ ಅವ್ರಿಗೆ, ಅಂದ್ರೆ ಅವ್ರು ಉತ್ಸಾಹ ಬಿಟ್ಟಿಲ್ಲ. ನಾನು ನೋಡಿರೋದು, ಎಷ್ಟೇ ಕಷ್ಟ ಇದ್ರು ಏನು ಬೇಡ ನನಗೆ ಮನೆಯಲ್ಲಿ
ತುಂಬಾ ಬೇಸಿಕ್ ಆಗಿ ಇಟ್ಕೊಂಡಿದ್ದಾರೆ, ಬರೀ ಸೇವೆ ಉತ್ಸಾಹ ಮಾಡ್ತಾರೆ. ನಾವು ಅತಿ ಉತ್ಸಾಹ ಮಾಡಿ ಆಮೇಲೆ ಅಯ್ಯೋ ನಾನು ಈ ತರ ಮಾಡಿಲ್ಲ, ನನಗೆ ಈ ತರ ಮಾಡೋದ್ರಿಂದ ಕಷ್ಟ ಬಂತು ಅನ್ನೋ ಪರಿಸ್ಥಿತಿ ಬರಬಾರ್ದು. ಅವ್ರಿಗೆ ಎಷ್ಟು ಉತ್ಸಾಹ ಇತ್ತು ಅಂದ್ರೆ, ಇವಾಗ ಕೂಡ ಇದೆ ಅಂದ್ರೆ, ಅವರು ಭಕ್ತಿ ಸೇವೆನಲ್ಲಿ ಅವ್ರಿಗೆ ಇದಿಲ್ಲ ಅಂದ್ರೆ, ನಾನು ಇವಾಗ ಒಂದ್ಸಲಿ ಕೂಡ ಅವ್ರಿಗೆ ನಾನು ಜಾಬ್ ಬಿಟ್ಟು ತಪ್ಪು ಮಾಡಿದೆ ಅಂತ ಅನ್ಸ್ಲಿಲ್ಲ ಅವ್ರಿಗೆ. ಮತ್ತೆ ಭಗವಂತನು ಆ ತರನೇ ಇದು ಕೊಡ್ತಾನೆ. ಅವ್ರಿಗೆ ಏನು ತೊಂದರೆ ಇಲ್ಲದೆ ಅವರ ಮಗ ಮಗಳು ಇಬ್ಬರದು ಮದ್ವೆ ಆಯ್ತು, ಇಬ್ರು ಮದ್ವೆ ಆಗದೆ ಮುಂಚೆನೆ ಅವ್ರು ಜಾಬ್ ಬಿಟ್ರು ನೋಡಿ, ಎಷ್ಟು ಧೈರ್ಯದಿಂದ. ಈ ತರ ಭಕ್ತರು ಇರ್ತಾರೆ. ಬಟ್ ನಾವು ನಮ್ಮ ಪರಿಸ್ಥಿತಿ ಎಲ್ಲ ನೋಡ್ಕೋಬೇಕು. ಅದಕ್ಕೆ ಯೂಶಲಿ ನಮ್ಮ ಭಕ್ತಿ ವೃಕ್ಷ, ನಾವ್ ಯಾವ ಭಕ್ತಿ ವೃಕ್ಷ ಇರ್ತೀವಿ, ನಾವ್ ಯಾವ ಡಿವೋಟಿ ಕೆಳಗಡೆ ಇರ್ತೀವಿ, ಏನಾದ್ರೂ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಅವ್ರ ಹತ್ರ ಮಾತಾಡಿನೇ ತಗೋಬೇಕು. ನಾನ್ ನೋಡಿರೋದು, ಈ ಮಾತಾಜಿ ಎಲ್ಲಾ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಎಲ್ಲಾರು ಮಾತಾಡಿದ್ರು, ಮತ್ತೆ 6 ತಿಂಗಳು ಯೋಚನೆ ಮಾಡಿ ಬಿಟ್ಟಿದ್ರು ಜಾಬ್. ಅಂದ್ರೆ ಎಷ್ಟು ಉತ್ಸಾಹ ಇದ್ರೆ ಜಾಬ್ ಬಿಟ್ಟು ನಾನು ಭಕ್ತಿ ಸೇವೆ ಮಾಡ್ತೀನಿ ಅನ್ಬೇಕು ಅವ್ರು. ಹರೇ ಕೃಷ್ಣ. ತುಂಬಾ ಪ್ರಾಬ್ಲಮ್ಸ್ ಆಯ್ತು ಅವ್ರಿಗೆ. ಎಷ್ಟು ಉತ್ಸಾಹ ಅಂದ್ರೆ, ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಮಾಡ್ತಾರೆ, ಹಾಸ್ಪಿಟಲೈಸೇಷನ್ ಆಯ್ತು, ಎಲ್ಲ ಆಯ್ತು. ಇವಾಗ ಅವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಇಲ್ಲ ನಾನು ಹೆಲ್ತ್ ನೋಡ್ಕೋಬೇಕು ಅಂತ. ಅಟ್ಲೀಸ್ಟ್ ಕರೆಕ್ಟ್ ಆಗಿ ತಿಂತಾರೆ. ಅಂದ್ರೆ ಆತರ ನೋಡ್ಕೊಂಡು ಮಾಡ್ಬೇಕು. ಉತ್ಸಾಹ ತುಂಬಾ ಇಂಪಾರ್ಟೆಂಟ್. ಬಟ್ ಈ ದೇಹ ಅನ್ನೋದು ಇದ್ದ ಮೇಲೆ ದೇಹ ನೋಡ್ಕೊಂಡು ಪ್ರಭುಪಾದರು ಹೇಳ್ತಾರೆ, ಫಸ್ಟ್ ಹೆಲ್ತ್ ಇದ್ರೆ ತಾನೇ ನಾವು ಭಕ್ತಿ ಮಾಡಕ್ ಸಾಧ್ಯ. ಬಟ್ ಹೆಲ್ತ್ ಅಂತ ಬರೀ ಹೆಲ್ತ್ ನೋಡ್ಕೊಳಕ್ ಆಗತ್ತಾ? ಆತರ. ಯಾ ಚಂದ್ರವಲ್ಲಭಿ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ಚಾಂಟಿಂಗ್ ಮಾಡುವಾಗ ಓಡಾಡ್ಕೊಂಡು ಮಾಡೋದು, ಕುತ್ಕೊಂಡ್ ಮಾಡ್ಬೇಕಲ್ವಾ ಮಾತಾಜಿ? ಒಂದ್ ಹತ್ರ ಕುತ್ಕೊಂಡ್ ಮಾಡ್ಬೇಕು. ಓಡಾಡ್ಕೊಂಡ್ ಮಾಡಿದ್ರೆ ಕಾನ್ಸಂಟ್ರೇಟ್ ಇರಲ್ಲ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ನನ್ಗೆ ಕುತ್ಕೊಂಡ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಆಕ್ಚುಲಿ ಈ ಪ್ರಶ್ನೆ ಮೊನ್ನೆ ರೀಸೆಂಟ್ ಆಗಿ ಭಕ್ತಿ ಪ್ರಚಾರ್ ಪರಿವ್ರಜಕ್ ಮಹಾರಾಜ್ ಬಂದ್ರಲ್ಲ ನಮ್ ದೇವಸ್ಥಾನಕ್ಕೆ, ಒಬ್ರು ಕೇಳಿದ್ರು ಚಾಂಟಿಂಗ್ ಹೆಂಗ್ ಮಾಡ್ಬೇಕು ಅಂತ, ಕುತ್ಕೊಂಡ ನಿಂತ್ಕೊಂಡ ಓಡಾಡ್ತಾನ ಅಂತ. ಅವ್ರು ಕೊಟ್ಟಿದ್ದ ಉತ್ತರ, ಆದಷ್ಟು ಕುತ್ಕೊಂಡ್ ಮಾಡ್ಬೇಕು. ಅದಕ್ಕೆ ಕುತ್ಕೊಳ್ಳೋದು ಒಂದ್ ಕಡೆ ಕುತ್ಕೋಬೇಕು. ದಿನಾ ಒಂದ್ ಕಡೆ ಕುತ್ಕೊಂಡು ಮಾಡಕ್ಕಾದ್ರೆ ಮಾಡಿ. ನಡೀತಾ ಮಾಡಿದ್ರೆ ಅದೊಂದ್ ಸ್ವಲ್ಪ ರಜೋಗುಣದಲ್ಲಿ ಬರುತ್ತೆ. ಆದ್ರೆ ಒಬ್ಬೊಬ್ಬರಿಗೆ ಮಾಡಕ್ ಆಗಲ್ಲ ಕುತ್ಕೊಂಡು. ಇವಾಗ ಕುತ್ಕೊಂಡು ಒಂದ್ 8 ರೌಂಡ್ 10 ರೌಂಡ್ ಮಾಡ್ತಾರೆ, ಆಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ನಡಿಬೇಕನ್ಸುತ್ತೆ. ಆ ನಡೆಯೋದು ಹೆಂಗ್ ಹೇಳ್ತಾರೆ ಅಂದ್ರೆ, ಸ್ಲೋ ಆಗಿ ವಾಕಿಂಗ್ ತರ ಅಲ್ಲೇ ಸ್ಲೋ ಆಗಿ ಮಾಡ್ಬೋದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಕುತ್ಕೊಂಡ್ ಮಾಡಕ್ಕೆ. ಅದು ಕರೆಕ್ಟ್ ಆಗಿ ಕುತ್ಕೋಬೇಕು. ಹಿಂಗ್ ಮಲ್ಕೊಂಡು ಹೆಂಗೋ ಕುತ್ಕೊಂಡು, ಇವಾಗ ನಾವು ಎಕ್ಸಾಮ್ ಬರಿಬೇಕು ಅಂದ್ರೆ ನಾವ್ ಹೆಂಗಿರತ್ತೆ, ಹಿಂಗ್ ಕುತ್ಕೊಂಡ್ ಬರ್ತೀವಿ, ಹೆಂಗೋ ಮಲ್ಕೊಂಡು ಎಕ್ಸಾಮ್ ಬರಿತೀವ? ದಿನಾ ಎಕ್ಸಾಮ್ ತಾನೇ ಜಪ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರ ಲಕ್ಷ್ಮಿ ಮಾತಾಜಿ, ನಾನು ನಮ್ಮ ಮನೆ ಮುಂದ್ಗಡೆ, ಮನೆಯಲ್ಲಿ ನನಗೆ ಮಾಡಕ್ ಆಗಲ್ಲ, ಮಲಗಿರ್ತಾರೆ ಎಲ್ರು. ನಾನು ಮನೆ ಮುಂದ್ಗಡೆ ಪಾರ್ಕ್ ಇದೆ, ಅಲ್ಲಿ ಒಂದೇ ಜಾಗದಲ್ಲಿ ನಾನು ದಿನಾಲು 5 ಗಂಟೆ ಹಂಗ, ಒಂದೊಂದ್ಸಾರಿ 5, ಒಂದೊಂದ್ಸಾರಿ 4:15 ಹಂಗ ಆಗ್ತಿರುತ್ತೆ. ಟೈಮ್ ಹಂಗ್ ಚೇಂಜ್ ಆದ್ರೆ ನಾನು ಪ್ಲೇಸ್ ಒಂದೇ ಇರುತ್ತೆ ಮಾತಾಜಿ. ನಾನು ಅದೇ ತರ 10 ಇಲ್ಲ 12 ಮಾಡಿ ಬೆಳಿಗ್ಗೆ ಮಾತಾಜಿ. ಆದಷ್ಟು ಒಂದೇ ಟೈಮ್, ಬಟ್ ಹಾಫ್ ಅನ್ ಅವರ್ ಆ ಕಡೆ ಈ ಕಡೆ ಅಂದ್ರೆ ಓಕೆ. ಬಟ್ ಮಾಡಿ ಆದಷ್ಟು ಒಂದೇ ಟೈಮ್. ಒಂದೊಂದ್ಸಾರಿ ಆಗ್ತಿರುತ್ತೆ 5 ಇಲ್ಲ 4:15 ಆಗ್ತಿರ್ತೈತೆ ಮಾತಾಜಿ. ಮಾಡಿ. ಫುಲ್ 16 ರೌಂಡ್ ಆಗತ್ತಾ? 16 ಇಲ್ಲ ಮಾತಾಜಿ, 12 ಮಾಡ್ತೀನಿ. ಆಮೇಲೆ ಅಲ್ಲೇ ಒಂದ್ 10 ಹೆಜ್ಜೆ ಹಿಂದೆ ಮುಂದೆ ಸ್ವಲ್ಪ ಮಾಡ್ತೀನಿ. ಮಾಡಿ ಎಲ್ಲಿದ್ರು ನೀವು ಇದು ನೀವು ಹೇಳೋ ಮಂತ್ರದ ಮೇಲೆ ಗಮನ ಹೋಗ್ಬೇಕು. ಹರೇ ಕೃಷ್ಣ ಜಪ ಮಾಡೋದ್ರ ಮೇಲೆ ಗಮನ. ಮಾತಾಜಿ ಹರೇ ಕೃಷ್ಣ. ಪಾರ್ಕಲ್ಲಿ ಮಾಡ್ಬೋದು, ಮನೇಲಿ ಆಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಖಂಡಿತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಆಯ್ತು ಹೇಳಿದ್ರಲ್ಲ, ಅದ್ರಲ್ಲಿ ಇನ್ನೊಂದು ಯಾವ್ದು ಮಾತಾಜಿ? ಜಪ, ವಿಗ್ರಹ ಆರಾಧನೆ, ಮಥುರಾ ವಾಸ, ತುಳಸಿ ಆರಾಧನೆ, ಮತ್ತೆ ಇನ್ನೊಂದು ಯಾವ್ದು? ಭಾಗವತ ಶ್ರವಣ. ಭಾಗವತ ಶ್ರವಣ. ಓಕೆ ಮಾತಾಜಿ. ಓಕೆ ಓಕೆ ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय. श्री हरिदास ठाकुर की जय. जगत गुरु श्री प्रभुपाद की जय. गौर प्रेमानंद. ಥ್ಯಾಂಕ್ ಯು. ಮುಂದಿನ ಸೋಮವಾರ ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.